ನೈಸರ್ಗಿಕ ಮಿತ್ರತ್ವ. ನೈಸರ್ಗಿಕ ಮಿತ್ರತ್ವಕ್ಕೆ ನೆನ್ನೆ ಏನ್ ಕೊಟ್ಟಿದ್ದೆ ಅದ್ರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಈಗ ಯಾವುದೇ ಗ್ರಹ ತನ್ನ ಮೂಲ ತ್ರಿಕೋಣ ರಾಶಿಯಿಂದ, ಯಾವುದೇ ಗ್ರಹ, ಸಪ್ತಗ್ರಹಗಳು, ಯಾವುದೇ ಗ್ರಹ ಅಂದ್ರೆ ಆದಿತ್ಯಾದಿ ಸಪ್ತಗ್ರಹಗಳಲ್ಲಿ ಯಾವುದೇ ಗ್ರಹ, ಯಾವುದೇ ಒಂದು ಗ್ರಹ ತನ್ನ ಮೂಲ ತ್ರಿಕೋಣ ರಾಶಿಯಿಂದ 2, 4, 5, 8, 9 ಮತ್ತು 12 ಸಪ್ತಗ್ರಹಗಳಲ್ಲಿ ಯಾವುದೇ ಒಂದು ಗ್ರಹ ತನ್ನ ಮೂಲ ತ್ರಿಕೋಣ ರಾಶಿಯಿಂದ 2, 4, 5, 8, 9, 12 ಮತ್ತು ತನ್ನ ಉಚ್ಚ ರಾಶ್ಯಾಧಿಪತಿಯು ನೈಸರ್ಗಿಕ ಮಿತ್ರರಾಗ್ತಾರೆ. ತನ್ನ ಉಚ್ಚ ರಾಶ್ಯಾಧಿಪತಿಗಳು, ತನ್ನ ಉಚ್ಚ ರಾಶಿಯ ಅಧಿಪತಿ 2, 4, 5, 8, 9 ಮತ್ತು 12 ಅಲ್ಲದೆ ಆ ಗ್ರಹ ಎಲ್ಲಿ ಉಚ್ಚರಾಗ್ತಾರೆ ಆ ರಾಶಿ ಅಧಿಪತಿ ಏನಾಗುತ್ತೆ, ನೈಸರ್ಗಿಕ ಮಿತ್ರರಾಗ್ತಾರೆ. ಅದನ್ನ ಈಗ ನಾವು ವೆರಿಫೈ ಮಾಡೋಣ. ಮೋಸ್ಟ್ಲಿ ಸ್ಕ್ರೀನ್ ಎಲ್ಲರಿಗೂ ಕಾಣುತ್ತೆ ಅಂತ ಅನ್ಕೋತೀನಿ. ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆ ಸ್ಕ್ರೀನ್ ಎಲ್ಲರಿಗೂ. ಈಗ ಒಂದು ಕುಂಡಲಿ ಬರೆಯೋಣ. ಹೇಳಿ, ಯಾರಿಗಾದ್ರೂ ತೊಂದರೆ ಇದ್ರೆ ಮಾತಾಡಿ. ಗುರುಗಳೇ 10/9/1980. ಸರ್ ಇನ್ನೊಂದು ಸರಿ ದಯವಿಟ್ಟು ಹೇಳಿ ಸರ್. ಅದು ನಾನು ಹೇಳ್ತೀನಿ. 2, 4 ಯಾವುದೇ ಗ್ರಹ, ಯಾವುದೇ ಆದಿತ್ಯಾದಿ ಸಪ್ತಗ್ರಹಗಳಲ್ಲಿ ಯಾವುದೇ ಒಂದು ಗ್ರಹ ತನ್ನ ಮೂಲ ತ್ರಿಕೋಣ ರಾಶಿಯಿಂದ 2, 4, 5 ಎಲ್ಲರೂ ಬರ್ಕೊಂಡ್ಬಿಡಿ. ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬರ್ಕೊಂಡಿರೋರು, ಮಿಗ್ದವರು ಬರ್ಕೊಳ್ದೇ ಇರೋರು ಬರ್ಕೊಳ್ಳಿ. ಆದಿತ್ಯಾದಿ ಸಪ್ತಗ್ರಹಗಳಲ್ಲಿ ಯಾವುದೇ ಒಂದು ಗ್ರಹ ತನ್ನ ಮೂಲ ತ್ರಿಕೋಣ ರಾಶಿಯಿಂದ, ಬರೀ ಹೇಳ್ತಾ ಇರೋದು ನಾನು ಪರ್ಟಿಕ್ಯುಲರ್ಲಿ, ತನ್ನ ಮೂಲ ತ್ರಿಕೋಣ ರಾಶಿಯಿಂದ 2, 4, 5, 8, 9, 12 ಮತ್ತು ತಾನು ಉಚ್ಚನಾಗುವ ರಾಶಿಯ ಅಧಿಪತಿಗಳು ನೈಸರ್ಗಿಕ ಮಿತ್ರರಾಗ್ತಾರೆ. ಬರೀ ನೈಸರ್ಗಿಕ ಮಿತ್ರತ್ವ ಹೇಳ್ತಾ ಇದ್ದೀನಿ ನಾನು. ನೈಸರ್ಗಿಕ ಮಿತ್ರತ್ವ ಹೇಳ್ತಾ ಇದ್ದೀನಿ. ಆಯ್ತಾ? ಓಕೆ. ಗುರುಗಳೇ 10/9/1980. 10/9/1980 ಏನು ಅರ್ಥ ಆಗಿಲ್ಲ. ನೀವೇನ್ ಹೇಳ್ತಾ ಇದೀರಿ ಸ್ವಲ್ಪ ಹೇಳಿ, ನನಗೆ ಬಿಡಿಸಿ. ನೀವು ಯಾರು ಡೇಟ್ ಆಫ್ ಬರ್ತ್ ಹೇಳಿ ಅಂದ್ರಲ್ಲ, ಅದಕ್ಕೆ ಗುರುಗಳೇ. ಇಲ್ಲ, ಈಗ ಹೇಳಿದ್ನ ನಾನು ಆತರ ಡೇಟ್ ಆಫ್ ಬರ್ತ್ ಹೇಳಿ ಅಂದಿಲ್ಲ. ಈಗ ನಾನು ಏನಂತೀರ, ಕುಂಡ್ಲಿ ಬಂತ? ಈಗ ಕುಂಡ್ಲಿ ಕಾಣ್ತಿದೆ ಎಲ್ಲರಿಗೂ? ಕಾಣ್ತಾ ಇದೆ ಗುರುಗಳೇ. ಕಾಣ್ತಾ ಇದೆ. ಈಗ ಮೂಲ ತ್ರಿಕೋಣ ರಾಶಿ ಬರೆಯೋಣ. ಸ್ವಲ್ಪ ಇಂಗ್ಲಿಷ್ ಅಲ್ಲೇ ಬರೀತೀನಿ, ಆಯ್ತಾ? ತೊಂದ್ರೆ ಇಲ್ಲ ಅಲ್ಲ? ಇಲ್ಲ ಸರ್.
ಮಾತಾಡಾದ್ಮೇಲೆ ದಯಮಾಡಿ ಮ್ಯೂಟ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ಕ್ಲಾಸ್ಗೆ. ಮಾತಾಡಾದ್ಮೇಲೆ ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ಈಗ ನಾನು ಏನ್ ಬರ್ದಿದ್ದೀನಿ ಯಾರಾದ್ರೂ ಹೇಳಿ ಒಬ್ರು. ಕುಂಡಲಿಯಲ್ಲಿ ನಾನು ಏನ್ ಬರ್ದಿದ್ದೀನಿ ಈಗ? ಮೇಷ ಕುಜನ ಮೂಲ ತ್ರಿಕೋಣ ರಾಶಿ. ಸಾರಿ, ಸಪ್ತಗ್ರಹಗಳ ಏನಿ? ಮೂಲ ತ್ರಿಕೋಣ ಆ? ಆ, ಸಪ್ತಗ್ರಹಗಳ ಮೂಲ ತ್ರಿಕೋಣ. ಸಪ್ತಗ್ರಹಗಳ ಮೂಲ ತ್ರಿಕೋಣ ರಾಶಿ ಬರ್ದಿದ್ದೀನಿ ನಾನು. ಸಪ್ತಗ್ರಹಗಳ ಮೂಲ ತ್ರಿಕೋಣ ರಾಶಿಯನ್ನು ಬರ್ದಿದ್ದೀನಿ. ಸೂರ್ಯನಿಗೆ ಮೂಲ ತ್ರಿಕೋಣ ರಾಶಿ ಸಿಂಹ ರಾಶಿ, ಚಂದ್ರನಿಗೆ ಮೂಲ ತ್ರಿಕೋಣ ರಾಶಿ. ಈಗ ನಮ್ಮ ಇವರು ಒಂದು ಇದನ್ನು ಕೊಟ್ಟಿದ್ರು, ಏನೋ ಒಂದು ಚಾರ್ಟ್ ಕೊಟ್ಟಿದ್ರು ನಮ್ಮ ರಾಜೇಶ್ ಅವರು. ಅದನ್ನೊಂದ್ ಸ್ವಲ್ಪ ನೋಡೋಣ. ಬಹಳ ಚೆನ್ನಾಗಿದೆ, ಎಲ್ಲರ ಹತ್ರನೂ ಅದು ಬಂದಿದೆ ಅಂತ ಅನ್ಕೋತೀನಿ. ನೋಡಿ, ಅವ್ರು ಕನ್ನಡದಲ್ಲೂ ಹಾಕ್ಬಿಟ್ಟಿದ್ದಾರೆ ನಮ್ಮ ರಾಜೇಶ್ ಅವರು. ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್. ಅದನ್ನ ನಾನು ಕಳ್ಸ್ಕೊಡ್ತೀನಿ ಆಮೇಲೆ ಕನ್ನಡದಲ್ಲಿ ಇರೋದನ್ನ. ಬಹಳ ಆಕ್ಟಿವ್ ಆಗಿದ್ದಾರೆ, ವೆರಿ ನೈಸ್. ಅದೇನಾಗುತ್ತೆ, ನೀವು ನನ್ನ ಇದರಲ್ಲಿ ಬ್ರಾಡ್ಕಾಸ್ಟ್ ಲಿಸ್ಟ್ ಅದು ಇರೋದ್ರಿಂದ ನೋಡಿ, ಇಲ್ಲಿ ಸೂರ್ಯ ಎಲ್ಲರೂ ಕಾಣ್ತಿದೆಯಲ್ಲ ಸ್ಕ್ರೀನು? ಇದು ಬಂದಿಲ್ಲ ನಮಗೆ. ಇದು ಬಂದಿಲ್ಲ ನಮಗೆ. ಬಂದಿದೆ ಎಲ್ಲ ನಮ್ಗೆಲ್ಲ ಬಂದಿದೆ. ಅಲ್ಲ, ಬರುತ್ತೆ ಕೆಲವರು ಸ್ವಲ್ಪ ಈ ಇಂಟರ್ನೆಟ್ ವೀಕ್ ಇದ್ರೆ ನಿಧಾನಕ್ಕೆ ಬರುತ್ತೆ. ಆಮೇಲೆ ನೀವು ಬಂದಿಲ್ಲ ಅಂದ್ರೆ ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಒಂಚೂರು ವಿಡಿಯೋ ಆಫ್ ಮಾಡಿ. ಇಲ್ಲಿ ಏನನ್ನು ಬೇರೆ ವಿಚಾರ ಬೇಡ, ಬರೀ ನಾವು ಮೂಲ ತ್ರಿಕೋಣ ಮಾತ್ರ ನೋಡ್ಕೊಳ್ಳೋಣ. ಸೂರ್ಯನ ಮೂಲ ತ್ರಿಕೋಣ ರಾಶಿ ಸಿಂಹ ರಾಶಿ ಅಂತ ಇದೆ. ಅಂದ್ರೆ 0 ಡಿಗ್ರಿಯಿಂದ 20 ಡಿಗ್ರಿವರೆಗೆ ಸೂರ್ಯನ ಮೂಲ ತ್ರಿಕೋಣ ಭಾಗ, ಅದು ಮೂಲ ತ್ರಿಕೋಣ ಭಾಗ. ಬಟ್ ಮೂಲ ತ್ರಿಕೋಣ ರಾಶಿ ಬಂದು ಏನು, ಸಿಂಹ ರಾಶಿನೇ. ಚಂದ್ರನ ಮೂಲ ತ್ರಿಕೋಣ ರಾಶಿ ವೃಷಭ, ಮಂಗಳನ ಮೂಲ ತ್ರಿಕೋಣ ರಾಶಿ ಮೇಷ, ಬುಧನ ಮೂಲ ತ್ರಿಕೋಣ ರಾಶಿ ಕನ್ಯಾ, ಗುರುವಿನ ಮೂಲ ತ್ರಿಕೋಣ ರಾಶಿ ಧನುರ್ ರಾಶಿ, ಶುಕ್ರನ ಮೂಲ ತ್ರಿಕೋಣ ರಾಶಿ ತುಲಾ ಕೊಟ್ಟಿದ್ದಾರೆ. ಅಲ್ಲಿ ಇನ್ನು ಬೇರೆ ಏನೋ ಕೊಟ್ಟಿದ್ದಾರೆ, ಇರ್ಲಿ. ಶನಿಯ ಮೂಲ ತ್ರಿಕೋಣ ರಾಶಿ ಕುಂಭ ರಾಶಿ, ಇರ್ಲಿ. ಆಮೇಲೆ ರಾಹುಗೆ ಮೂಲ ತ್ರಿಕೋಣ ಕುಂಭ ಅಂತಾನೆ ಹೇಳ್ತೀವಿ, ಕೇತುಗೆ ಮೂಲ ತ್ರಿಕೋಣ ಸಿಂಹ ಅಂತ ಹೇಳ್ತೀವಿ. ಅದು ನಿಮ್ಗೆ ಮುಂದೆ ನಾನು ತಿಳಿಸ್ಕೊಡ್ತೀನಿ, ಆಯ್ತಾ? ಸೊ ಇದನ್ನ ಒಂದನ್ನ ನೀವು ಎಲ್ಲ ಇದೆ ನಿಮ್ಮ ಹತ್ರ, ಎಲ್ಲರ ಹತ್ರ ಇದೆಯಲ್ವ ಈ ಚಾರ್ಟು? ಗುರುಗಳೇ, ಇಲ್ಲಿ ಈ ಫ್ರೆಂಡ್ಶಿಪ್ ಕೊಟ್ಟಿದ್ದಾರೆ. ಈ ಫ್ರೆಂಡ್ಶಿಪ್ ಏನ್ ಕೊಟ್ಟಿದ್ದಾರೆ, ಅದು ಹೇಗ್ ಬಂತು ಅದ್ ಬೇಕು ತಾನೇ ಅದು. ಈಗ ಸೂರ್ಯನಿಗೆ ಯಾರ್ಯಾರು ಫ್ರೆಂಡು, ಯಾರ್ಯಾರು ಸಮ, ಯಾರ್ಯಾರು ಶತ್ರುಗಳು ಅನ್ನೋದನ್ನ ನಾವು ತಿಳ್ಕೊಬೇಕಂದ್ರೆ ಏನಂತ ಹೇಳಿದೆ ಈಗ. ಮತ್ತೆ ಈಗ ಇನ್ನೊಂದ್ಸರಿ 2 4 4 5 8 9 12 5 8 9 12 ಮತ್ತು ಉಚ್ಚ ಸ್ಥಾನ, ಉಚ್ಚ ರಾಶಿ, ಗ್ರಹದ ಉಚ್ಚ ಸ್ಥಾನ, ಉಚ್ಚ ರಾಷ್ಟ್ರಾಧಿಪತಿ. ಕರೆಕ್ಟ್ ಆಗಿರ್ಬೇಕು ವಿಚಾರ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಉಚ್ಚ ರಾಶಿ ಅಂದ್ರೆ ಯಾರು ಅಂತ, ರಾಷ್ಟ್ರಾಧಿಪತಿ. ಗ್ರಹದ ಉಚ್ಚ ರಾಷ್ಟ್ರಾಧಿಪತಿ, ಕರೆಕ್ಟಾ? ಈಗ ಸೂರ್ಯನಿಂದ ನೀವು ಬರ್ಕೊಳ್ಳಿ, ಎಲ್ಲ ಪ್ರತಿಯೊಬ್ರು ಬರ್ಕೋಬೇಕು. ಈ ಕ್ಲಾಸಲ್ಲಿ ಸ್ವಲ್ಪ ಬರೆಯೋದು ಜಾಸ್ತಿ ಇರ್ತದೆ. ಈಗ ಸೂರ್ಯನಿಂದ ಶುರು ಮಾಡೋಣ. ಸೂರ್ಯನಿಗೆ ಯಾರ್ಯಾರು ನೈಸರ್ಗಿಕ ಮಿತ್ರರು, ಯಾರ್ಯಾರು ನೈಸರ್ಗಿಕ ಸಮ, ಯಾರ್ಯಾರು ನೈಸರ್ಗಿಕ ಶತ್ರುರು ಅಂತ. ಈಗ ಸೂರ್ಯನಿಂದ ಶುರು ಮಾಡೋಣ. ಈಗ ಸಿಂಹ ರಾಶಿಯಿಂದ ಶುರು ಮಾಡೋಣ. ಲೆಕ್ಕ ಬರ್ಕೊಳ್ಳಿ. ಈಗ 2 ಯಾರು, ಬುಧ. ಹೌದು, 2 ಬುಧ. ಒಂದ್ಸರಿ ನಾನು ಹೇಳ್ತೀನಿ ಹೆಂಗ್ ಬರ್ಕೋಬೇಕು ಅಂತ ನಿಮ್ಗೆ ಹೇಳ್ತೀನಿ, ಆಮೇಲೆ ಬರ್ಕೊಳಕ್ ಶುರು ಮಾಡಿ.
ಈಗ ಬುಧ ಮಿತ್ರರಾಗ್ತಾರೆ, ಸದ್ಯಕ್ಕೆ ಮಿತ್ರ ಅಂತ ತಿಳ್ಕೊಳ್ಳೋಣ ಈ ನಂಬರ್ ಪ್ರಕಾರ. ಬುಧ ಮಿತ್ರ, ಮಂಗಳ ಮಿತ್ರ, ಗುರು ಮಿತ್ರ. ಯಾಕೆಂದ್ರೆ 2 ಬುಧನ ಮನೆ, 4 ಮಂಗಳನ ಮನೆ, 5 ಗುರುವಿನ ಮನೆ, 8 ಗುರುವಿನ ಮನೆ, 9 ಮಂಗಳನ ಮನೆ, 12 ಚಂದ್ರನ ಮನೆ. ಕರೆಕ್ಟಾ? ಸೊ ಇಲ್ಲಿ ಯಾರ್ಯಾರು ಮಿತ್ರರಾದ್ರು? ಬುಧ, ಮಂಗಳ, ಗುರು, ಅಲ್ಲ ಬುಧ, ಮಂಗಳ, ಗುರು, ಚಂದ್ರ. ಬರ್ಕೊಳ್ಳಿ. ಬುಧ, ಮಾತಾಡಿದ್ಮೇಲೆ ಇದು ಏನೋ ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಾದ್ಮೇಲೆ ಮ್ಯೂಟ್ ಮಾಡ್ಕೊಳ್ಳಿ. ಮಿಕ್ಕಿದ್ರು ನ್ಯಾಚುರಲ್ ಯಾರ್ಯಾರು? ಶುಕ್ರ, ಇದರಲ್ಲಿ ಒಂದನ್ನು ತಗೋಬೇಕು. ಯಾಕೆ ಅಂತ ಹೇಳ್ತೀನಿ ಆಮೇಲೆ ಬರ್ತೀನಿ. ಶುಕ್ರ ಮತ್ತು ಶನಿ. 3 ಆಯ್ತಾ? ಬರ್ಬೇಡಿ, ಶುಕ್ರ ಶನಿಗೆ ಬರಬೇಡಿ. 3 1 2 3 6 6 7 10 11 7 10 11 11. ಇವರು ಶತ್ರುಗಳು. ನೈಸರ್ಗಿಕ ಶತ್ರುಗಳು. ಕರೆಕ್ಟಾ? ಕಾಣಿಸ್ತಾ ಎಲ್ಲರಿಗೂ? ಈಗ ಸೂರ್ಯನಿಗೆ ಬುಧ, ಅಲ್ಲಿಂದ ಬಂದ್ರೆ ಮಂಗಳ. ಯಾಕೆಂದ್ರೆ ಒಂದು ಬೇಡ ಇಲ್ಲಿ, ಒಂದು ಲೆಕ್ಕಕ್ಕೆ ಬೇಡ, ಒಂದು ಎಲ್ಲಿ ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳ್ತೀನಿ. 2ನೇ ಅಧಿಪತಿ ಬುಧ, 4ನೇ ಅಧಿಪತಿ ಮಂಗಳ, 5ನೇ ಅಧಿಪತಿ ಗುರು, 8ನೇ ಅಧಿಪತಿ ಗುರು, 9ನೇ ಅಧಿಪತಿ ಮಂಗಳ, 12ನೇ ಅಧಿಪತಿ ಚಂದ್ರ. ಇವರಿಷ್ಟು ಜನ ಫ್ರೆಂಡ್ಸು. ಸರಿನಾ? ಓಕೆ 3 6 7 10 11. 3 ಯಾರು? ಶುಕ್ರ. 6 ಶನಿ, 7 ಶನಿ, 10 ಶುಕ್ರ, 11 ಬುಧ. ಬುಧ. ಈಗ ಎನಿಮಿಗಳು ಬರ್ಕೋಬೇಡಿ. ಎನಿಮಿಗಳು ಯಾರ್ಯಾರು? ಶುಕ್ರ ಶನಿ ಎನಿಮಿಗಳಾದ್ರು. ಬುಧ ಏನಾಯ್ತು ಈಗ? ಬುಧ 2 ಕಡೆ ಬಂತು. ಬುಧ 2 ಕಡೆ ಬಂತು ಈಗ? ಹೌದು, ಬುಧ ಸಮ. 2 ಕಡೆ ಬುಧ ಬಂತು. ಹಂಗಾಗಿ ಏನ್ ಬರ್ಕೋಬೇಕು? ಬುಧನಿಗೆ ಸಮ ಅಂತ ಬರ್ಕೋಬೇಕು. ನೈಸರ್ಗಿಕ ಮಿತ್ರರು ಬಂದ್ರು, ನೈಸರ್ಗಿಕ ಶತ್ರುಗಳು ಬಂದ್ರೆ 2 ಕಡೆ ಬಂದಾಗ ಏನಾಗುತ್ತೆ? ಸಮ ಆಗುತ್ತೆ. ನೆಕ್ಸ್ಟ್ ವಿಜಯ್ ಅವರು ಮ್ಯೂಟ್ ಮಾಡ್ಕೊಳಕ್ ಹೇಳಿ, ಎಕೋ ಆಗ್ತಾ ಇದೆ ಅದು. ದಯವಿಟ್ಟು ಮ್ಯೂಟ್, ಯಾರೇ ಆಗ್ಲಿ ಮಾತಾಡಾದ್ಮೇಲೆ ದಯವಿಟ್ಟು ಮ್ಯೂಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅದು ಬೇರೆಯವ್ರಿಗೆ ಬಹಳ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಗುರುಗಳೇ, ನೀವೇ ಮ್ಯೂಟ್ ಮಾಡ್ಬಿಡಿ, ಬೆಸ್ಟ್ ಅದು. ನಾನು ಮ್ಯೂಟ್ ಮಾಡೋದು ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆಂದ್ರೆ ನಾನು ಮತ್ತೆ ಸ್ಕ್ರೀನ್ ಟಾಗಲ್ ಮಾಡಕ್ಕಾಗುತ್ತೆ. ನೀವು ಮ್ಯೂಟ್ ಮಾಡ್ಬಿಡಿ. ಯಾಕೆಂದ್ರೆ ಅಲ್ಲಿ ನೀವು ಮೊಬೈಲ್ ಅಲ್ಲಿ ಆದ್ರೆ ಅದನ್ನ ಟಚ್ ಮಾಡಿ ಮ್ಯೂಟ್, ಅನ್ಮ್ಯೂಟ್, ಮ್ಯೂಟ್. ಇಲ್ಲಾಂದ್ರೆ ರೈಟ್ ಗೆ ಸ್ಕ್ರಾಲ್ ಮಾಡಿದ್ರೆ ಅದನ್ನ ನೀವು ಪ್ರೆಸ್ ಮಾಡಿದಾಗ ಮಾತ್ರ ಮಾತಾಡೋದು. ಮತ್ತೆ ಪ್ರೆಸ್ ಮಾಡಿದ್ರೆ ಇದಾಗ್ಬಿಡ್ತದೆ. ಮೊಬೈಲ್ ಅಲ್ಲಿ ಆದ್ರೆ ನೀವು ರೈಟ್ ಗೆ ಸ್ಕ್ರಾಲ್ ಮಾಡಿ, ನಿಮ್ಗೆ ನೀಟಾಗಿ ಬರುತ್ತೆ. ಥ್ಯಾಂಕ್ ಯು ಮ್ಯೂಟ್ ಮಾಡಿದ್ರಿ, ಆಯ್ತು. ಸೊ ಈಗ ಇಲ್ಲಿ 4 ಮತ್ತು 9ನೇ ಅಧಿಪತಿ ಮಂಗಳ, 2 ಅಧಿಪತಿ ಇರುವ ಮಂಗಳ 4 ಮತ್ತು 9ನೇ ಅಧಿಪತಿಯಾಗಿ ಪಕ್ಕಾ ಮಿತ್ರರು. 5 ಮತ್ತು 8ನೇ ಅಧಿಪತಿಯಾಗಿ ಗುರು ಪಕ್ಕಾ ಮಿತ್ರರು. 12ನೇ ಅಧಿಪತಿಯ ಒಂದೇ ಹೊಂದಿರುವಂತ ಚಂದ್ರ, ಅದು ಮಿತ್ರರು. ಇನ್ನು ಉಳಿದಿರೋದೇನು? 2ನೇ ಅಧಿಪತಿಯ ಮರ್ಕ್ಯೂರಿ ಮಿತ್ರ, 11ನೇ ಅಧಿಪತಿಯಾಗಿ ಮರ್ಕ್ಯೂರಿ ಶತ್ರು. ಅವಾಗ ಏನಾಗ್ತಾರೆ? ಸಮ ಆಗ್ತಾರೆ. ಕಾರಣ ಗೊತ್ತಾಯ್ತಾ? ಯಾಕೆ ನೈಸರ್ಗಿಕ ಮಿತ್ರತ್ವ, ನೈಸರ್ಗಿಕ ಶತ್ರುತ್ವ ಹ್ಯಾಕ್ ಬರುತ್ತೆ ಅಂದ್ರೆ ಇದು ಕಾರಣ. ನಮ್ಮ ಈ ಸೈಂಟಿಫಿಕ್ ಹಿಂದೂ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ವೇದಿಕ್ ಅಸ್ಟ್ರಾಲಜಿ, ವೇದಿಕ್ ಅಡ್ವಾನ್ಸ್ ಅಸ್ಟ್ರಾಲಜಿಯಲ್ಲಿ ನಾವು ಪ್ರತಿಯೊಂದು ಕಾರಣವನ್ನು ಪ್ರಸ್ತುತಪಡಿಸಿ ನಿಮಗೆ ಅಸ್ಟ್ರಾಲಜಿ ತಿಳಿಸ್ಕೊಡ್ಲಾಗುತ್ತೆ ಹೊರತು ಸುಮ್ನೆ ಇದು ಹಿಂಗೇರಿ ಅದ್ ಹಂಗೇರಿ, ಅದ್ ನಿಮಗೆ ಅಡ್ವಾನ್ಸ್ ನೀವು ಬೇಡ ರೀ, ನಿಮಗೆ ಇಷ್ಟ ಮಾತ್ರ ತಿಳ್ಕೊಳ್ಳಿ ಅನ್ನೋ ಮಾತು ನಮ್ಮಲ್ಲಿ ಇರಲ್ಲ. ನೀವು ಕೇಳುವ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇಲ್ಲಿ ಸಿಗುತ್ತೆ. ಅಕಸ್ಮಾತ್ ತಕ್ಷಣ ಸಿಗದೆ ಇದ್ರ ಉತ್ತರ ಆಮೇಲೆ ತಿಳ್ಕೊಂಡಂತೂ ಹೇಳ್ತೀವಿ. ಆಯ್ತಾ? ಸೊ ಈಗ ಇಷ್ಟು ನಿಮಗೆ ಏನು ಸೂರ್ಯನಿಂದ ಆಯ್ತು. ಈಗ ಚಂದ್ರನ್ಗೆ ಹೋಗೋಣ.
So, ಚಂದ್ರನಿಂದ ಇದು ಚಂದ್ರನಿಂದ ಆದ್ರೆ ತುಂಬಾ ಚೆನ್ನಾಗಿದೆ ನೋಡ್ಕೊಳ್ಳಿ. ಚಂದ್ರನ ಮೂಲ ತ್ರಿಕೋಣ ರಾಶಿ ವೃಷಭ ರಾಶಿ ಆಯ್ತಾ. ಅಲ್ಲಿಂದ ಅದಕ್ಕೆ ಬರ್ದಿರೋದು 1 ಓಕೆ. ಅಥವಾ ಉಚ್ಚ ರಾಶಿ ಯಾವ್ದಾರು ತಗೋಬೇಕು, ಗ್ರಹದ ಉಚ್ಚ ರಾಶಿ ಅಧಿಪತಿ. ಓಕೆ, ಯೂಶಲಿ 1 ಅಂದ್ರೆ ನಿಮಗೆಲ್ಲ ಗೊತ್ತಿರ್ತದೆ, ಹೇಳ್ತೀನಿ ನಾನು. ಆಯ್ತು, ಓಕೆ. ಈಗ ಚಂದ್ರನಿಂದ 2, 3 ಚಂದ್ರಂದು ಏನಾಗುತ್ತೆ, ಚಂದ್ರನ ಸ್ವಕ್ಷೇತ್ರ ಆಗುತ್ತೆ. 3 ನಾವು ಆಮೇಲೆ ತಗೊಳ್ಳೋಣ. ಸರಿ, ಈಗ 2, 4 ಚಂದ್ರನಿಗೆ ಬರ್ಕೊಳ್ಳಿ. 2 ಬುಧ, 4 ರವಿ, 5 ಬುಧ, 8 ಗುರು, 9 ಶನಿ, 12 ಮಂಗಳ. 12 ಮಂಗಳ ಆಯ್ತು. ಸೊ ಈಗ ಯಾರ್ಯಾರು ಬಂದ್ರು ಇಲ್ಲಿ? 2 ಬುಧ, 2, 5 ಬುಧ, 2, 5 ಬುಧ ಬಂದಿರೋದ್ರಿಂದ ಬುಧ ಕಂಪ್ಲೀಟ್ ಮಿತ್ರ. ಚಂದ್ರನಿಗೆ ಬುಧ ಅಂತೂ ಕಂಪ್ಲೀಟ್ ಮಿತ್ರ. ಚಂದ್ರನಿಗೂ ಬುಧನಿಗೂ ಏನ್ ಸಂಬಂಧ ಯಾರಿಗಾರು ಗೊತ್ತಾ? ಅವ್ರ ಮಗ ವೆರಿ ಗುಡ್, ವೆರಿ ಗುಡ್. ಯಾರಪ್ಪ? ಚಂದ್ರ ಅಪ್ಪ. ವೆರಿ ಗುಡ್, ವೆರಿ ಗುಡ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆತ್ರೇಯ ಗೋತ್ರ. ಥ್ಯಾಂಕ್ ಯು. ಚಂದ್ರ ಆತ್ರೇಯ ಗೋತ್ರ. ಆಯ್ತಾ, ಆಯ್ತು. 2, 5 ಮ್ಯೂಟ್ ಮಾಡ್ಕೊಳ್ಳಿ. ಚಂದ್ರನಿಂದ 2, 5 ಅಧಿಪತಿಯಾಗಿರೋ ಬುಧ ಮಿತ್ರರಾಗ್ತಾರೆ. ಇನ್ನು 4ನೇ ಅಧಿಪತಿಯ ಒಂದೇ ಉಳ್ಳಿರುವಂತ ರವಿ ಮಿತ್ರರಾಗ್ತಾರೆ. ಮತ್ತು ಉಚ್ಚ ರಾಶಿ ಅಧಿಪತಿ ಹಾಗೂ 6ನೇ ಅಧಿಪತಿಯಾಗಿರುವ ಶುಕ್ರ ಸಮ. ಉಚ್ಚ ರಾಶಿಯಾಧಿಪತಿ ಚಂದ್ರನ ಉಚ್ಚ ರಾಶಿಯಾಧಿಪತಿ ಶುಕ್ರ ಮತ್ತು 6ನೇ ಅಧಿಪತಿನೂ ಶುಕ್ರ. ಹಾಗಾಗಿ ಶುಕ್ರ ಸಮ ಆಗುತ್ತೆ. ಮತ್ತೆ 7ನೇ ಅಧಿಪತಿಯಾದ ಮಂಗಳ ಮತ್ತು 12ನೇ ಅಧಿಪತಿಯಾದ ಮಂಗಳ 7 ಮತ್ತು 12ನೇ ಅಧಿಪತಿಯಾದ ಮಂಗಳ ಸಮ ಆಗುತ್ತೆ. 7 ಮತ್ತು 12ನೇ ಅಧಿಪತಿಯಾದ ಮಂಗಳ ಸಮ ಆಗುತ್ತೆ. 8 ಮತ್ತು 11ರ ಅಧಿಪತಿಯಾದ ಗುರು ಸಮ ಆಗುತ್ತೆ. 8 ಮತ್ತು 11, 8 ಮಿತ್ರಕ್ಕೆ ಬರುತ್ತೆ, 11 ಶತ್ರು ಬರುತ್ತೆ. 8 ಮತ್ತು 11ರ ಅಧಿಪತಿಯಾದ ಗುರು ಸಮ ಆಗುತ್ತೆ. ಹಾಗೆ 9 ಮತ್ತು 10ರ ಅಧಿಪತಿಯಾದ ಶನಿ ಸಮ ಆಗುತ್ತೆ. ಇಲ್ಲಿ ಚಂದ್ರನಿಗೆ ಸೂರ್ಯ ಬುಧ ಬಿಟ್ರೆ ಇನ್ನೆಲ್ಲರೂ ಸಮ. ಇದರಿಂದ ಏನು ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ? ಯಾರಿಗಾದ್ರೂ ಗೊತ್ತಿದ್ಯಾ? ಚಂದ್ರನಿಗೆ ಯಾರು ಶತ್ರುಗಳಿಲ್ಲ. ಅದರಿಂದ ಏನ್ ರಿಸಲ್ಟ್ ಹೇಳ್ಬೇಕು? ಅದು ನಾನು ಹೇಳಿರೋದ್ನೇ ನೀವು ಇನ್ನೊಂದ್ ರೀತಿಲಿ ಹೇಳೋದ್ರಿಂದ ಏನು ಎಕ್ಸ್ಟ್ರಾ ಮೀನಿಂಗ್ ಬರಲ್ಲ ಅಲ್ವಾ? ಮಾತಾಡಾದ್ಮೇಲೆ ದಯಮಾಡಿ ಮ್ಯೂಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಚಂದ್ರನಿಗೆ 2 ರೀತಿಯ, ಒಂದು ಪೂರ್ಣವಾದ ಚಂದ್ರ ಮತ್ತು ಕ್ಷೀಣವಾದ ಚಂದ್ರ ಇರೋ. ನಾನು ಕೇಳ್ತಿರೋದು ಅದಲ್ಲ, ನಾನು ವೆರಿ ಕ್ಲಿಯರ್ ಆಗಿ ಕೇಳ್ತಾ ಇದ್ದೀನಿ. ಚಂದ್ರನಿಗೆ ಎಲ್ಲಾ ಸುಮಾರು ಗ್ರಹಗಳು ಸಮ ಆಗಿರೋದ್ರಿಂದ ಏನ್ ರಿಸಲ್ಟ್ಸ್ ಏನು, ಅಸ್ಟ್ರಾಲಜಿಕಲ್ ರಿಸಲ್ಟ್ಸ್ ಏನು, ಪ್ರಿಡಿಕ್ಷನ್ ರಿಸಲ್ಟ್ಸ್ ಏನು? ಮ್ಯೂಟ್ ಮಾಡ್ಕೊಳ್ಳಿ. ಅಸ್ಟ್ರಾಲಜಿಕಲ್ ರಿಸಲ್ಟ್ಸ್ ಏನು? ಸಾಮಾನ್ಯವಾಗಿ ಮ್ಯೂಟ್ ಮಾಡ್ಕೊಳ್ಳಿಲ್ಲ, ತೊಂದರೆ ಆಗುತ್ತೆ ಮ್ಯೂಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ. ಗುರುಗಳೇ, ಇದು ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಇರೋದ್ರಿಂದ ಇದ್ರದ್ದು ಎಫೆಕ್ಟ್ ಅಷ್ಟೊಂದು ಕನ್ಸಿಡರ್ ಮಾಡೋದ್ ಬೇಡ ಅನ್ನೋ ಹಂಗ ಅನ್ಸ್ತದ ಗುರುಗಳೇ. ನಾನ್ ಕೇಳ್ತಿರೋದು ಇಲ್ಲಿ ಕರೆಕ್ಟ್. ನೀವು ಒಂದು ವಿಚಾರ ಹೇಳಿದ್ರಿ, ಯಾವ ವಿಚಾರ ಹೇಳಿದ್ರು ಇಲ್ಲಿ ವೆಲ್ಕಮ್ ಇದೆ. ನನ್ನ ಪ್ರಶ್ನೆ, ತುಂಬಾ ಎಕೋ ಬರ್ತಾ ಇದೆ ಸರ್, ಸರಿಯಾಗಿ ಕ್ಲಾರಿಟಿ ಇಲ್ಲ ಸೌಂಡ್. ಮಾಡಿ ಒಬ್ರು ತುಂಬಾ ಎಕೋ ಬರ್ತಾ ಇದೆ. ವಿಜಯ್ ನೀವು ಮ್ಯೂಟ್ ಮಾಡಿಲ್ಲ, ಮ್ಯೂಟ್ ಮಾಡಿ ವಿಜಯ್. ನೀವು ಆನ್ ಮಾಡಿ ಎಲ್ಲೋಗಿದ್ದೀರಿ? ವಿಜಯ್ ಮ್ಯೂಟ್ ಮಾಡಿದ್ರು. ಈಗ ಮೇಡಮ್ ಹಾಗೆ ಇದೆ ಸರ್, ಇದೆಯಾ? ಎಕೋ ಬರ್ತಾ ಇದೆ. ಒಂದೇ ನಿಮಿಷ. ಮ್ಯೂಟ್ ಆಗಿದೆ. ಒಂದೇ ಒಂದು ಮಾತ್ರ ನಂದು ಇದಾಗಿರೋದು.
ಯಾವ್ದು ಮೈಕ್ ಸುಮ್ಮ ಮ್ಯೂಟ್ ಮಾಡಿಲ್ಲ ನೋಡಿ. ಸರ್ ಇಲ್ಲ ನೋಡಿ. ಚೆನ್ನಾಗಿ ಕೇಳಿಸ್ತಾ ಇದೆ ಸರ್, ಚೆನ್ನಾಗಿ ಕೇಳಿಸ್ತಾ ಇದೆ. ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ ಯಾಕೆಂದ್ರೆ ಈಗ ಎಕೋ ಇಲ್ಲ ಸರ್, ಈಗ ಎಕೋ ಇಲ್ಲ. ದಯವಿಟ್ಟು ನೀವು ಮಾತಾಡಿ. ನನಗೆ ನೀವು ಮಾತಾಡೋದ್ರಿಂದ ಯಾವುದೇ ಬೇಜಾರಿಲ್ಲ ನನಗೆ. ಸರ್ ನಾನು ಮಾತಾಡೋದಕ್ಕೆ ಮ್ಯೂಟ್ ತೆಗೆದೆ, ಬಟ್ ಆಮೇಲೆ ಮ್ಯೂಟ್ ಮಾಡಿದೆ. ಚಂದ್ರನ ದಶಾಕಾಲದಲ್ಲಿ ಏನಾದ್ರು ಹೆಲ್ಪ್ ಇದು ಡಸ್ ಇಟ್ ಅಪ್ಲೈ ಒನ್ ಚಂದ್ರ ದಶಾ ಟೈಮ್ ಅಲ್ಲಿ ಏನಾದ್ರು? ವಂಡರ್ಫುಲ್ ವಂಡರ್ಫುಲ್ ವೆರಿ ಗುಡ್ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಏನಂದ್ರೆ ಚಂದ್ರ ಈ ಬೇರೆ ದಶಾಗಳಲ್ಲಿ ಇವನ್ ಗುರು ದಶಾ, ಗುರು ಮಹಾದಶ, ಶುಕ್ರ ಮಹಾದಶ, ಏನು ಶುಭ ಗ್ರಹಗಳ ದಶಾ ಇದೆ ಆ ದಶಾಗಳಲ್ಲಿ ಅಶುಭ ಫಲ ಇರೋದಕ್ಕೂ ಬಹಳ ಚಾನ್ಸ್ ಇರ್ತದೆ. ಗುರು ದಶಾದಲ್ಲೂ ತುಂಬಾ ತೊಂದರೆಗಳಾಗಿದೆ. ಗುರು ಗ್ರಹ ಯುದ್ಧದಲ್ಲಿ ಸೋತಿದ್ರೆ, ಹಾಗೆ ಗುರು ಬಂದು ಅಸ್ತಂಗತ ಆಗಿದ್ರೆ ಅವೆಲ್ಲ ತೊಂದರೆ ಇರ್ತದೆ. ಈ ಚಂದ್ರನಿಗೆ ಗ್ರಹ ಯುದ್ಧವಾಗ್ಲಿ ಅಸ್ತಂಗತ ಆಗ್ಲಿ ಅದಿಲ್ಲ ಅನ್ನೋದು ಒಂದ್ ಕಡೆ ಪಾಯಿಂಟ್ ಆದ್ರೆ, ಇನ್ನೊಂದು ಕಡೆ ಈ ಚಂದ್ರ ಬಂದು ಸಾಮಾನ್ಯವಾಗಿ ಏನು ಸಮ ಮಿತ್ರತ್ವದಲ್ಲಿ ಸಮ ಇರೋದ್ರಿಂದ ಏನಾಗುತ್ತೆ, ಚಂದ್ರ ಮಹಾದಶ ಯೂಶುವಲಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವೆಲ್ಲ ಅನ್ಕೋಬಹುದು ಯಾವ ದಶ ಒಳ್ಳೆ ರಿಸಲ್ಟ್ ಕೊಡ್ತದೆ ಇರೋದ್ರಲ್ಲಿ. 9 ದಶಾಗಳಲ್ಲಿ ಚಂದ್ರ ಮಹಾದಶ ಅದು ಏನೋ ಪಕ್ಷಬಲದಲ್ಲಿ ಬಹಳ ಮುಖ್ಯವಾಗಿ ಪಕ್ಷಬಲ. ನಮ್ಮ ಯಾರೋ ಒಬ್ರು ಹೇಳಿದ್ರು ಅದು ಪಕ್ಷಬಲ ಇರ್ತದೆ, ಅದು ಪೌರ್ಣಮಿ ಅಮಾವಾಸ್ಯೆ ಅಂತ. ಪಕ್ಷಬಲದಲ್ಲಿ ಒಂದು ಬಲ ಇದ್ರೆ ಅದು ಶುಕ್ಲ ಪಕ್ಷ ಪಂಚಮಿಯಿಂದ ಕೃಷ್ಣ ಪಕ್ಷ ಪಂಚಮಿವರೆಗೆ ಅಂತ ಕೆಲವು ಕಡೆ. ಇಲ್ಲ ಅಂದ್ರೆ ಶುಕ್ಲ ಪಕ್ಷ, ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಶುಕ್ಲ ಪಕ್ಷ ಅಷ್ಟಮಿಯಿಂದ ಕೃಷ್ಣ ಪಕ್ಷ ಕೃಷ್ಣ ಪಕ್ಷ ಅಷ್ಟಮಿವರೆಗೆ ಅಂತ. ಅಂದ್ರೆ ಆಕಾಶದಲ್ಲಿ ನೀವು ಚಂದ್ರನ್ ನೋಡಿದಾಗ ಚಂದ್ರ ಅರ್ಧಕ್ಕಿಂತ ಹೆಚ್ಚು ಕಾಣ್ತಾನೆ. ಯಾವಾಗ ಸೈಂಟಿಫಿಕ್ ಆಗಿ ನಾವು ತಗೋಬೇಕು, ಸುಮ್ನೆ ಏನಲ್ಲ. ಚಂದ್ರ ಶುಕ್ಲ ಪಕ್ಷ ಅಷ್ಟಮಿಯಿಂದ ಅರ್ಧಕ್ಕಿಂತ ಕಡಿಮೆ ಆಗುತ್ತೆ. ಯಾವಾಗ್ಲೂ ಚಂದ್ರ ಆಕಾಶದಲ್ಲಿ ಶುಕ್ಲ ಪಕ್ಷ ಅಷ್ಟಮಿಯಿಂದ ಅರ್ಧಕ್ಕಿಂತ ಚಂದ್ರ ಕಡಿಮೆ ಆಗುತ್ತೆ. ಈವನ್ ಮುಹೂರ್ತದಲ್ಲೂ ನಾವು ಏನು ಕೃಷ್ಣ ಪಕ್ಷದಲ್ಲಿ ಆಲ್ಮೋಸ್ಟ್ ದಶಮಿವರೆಗೂ ನಾವು ಮುಹೂರ್ತಕ್ಕೆ ನಾವು ತಿಥಿನ ತಗೋತೀವಿ. ಯಾಕಂದ್ರೆ ಅಷ್ಟಮಿ ಆದ್ರೂ ದಶಮಿವರೆಗೂ ಸ್ವಲ್ಪ ಚಂದ್ರನಿಗೆ ಇನ್ನೂ ಬಲ ಇದೆ. ಚಂದ್ರ ಬಲ ಅಂತ ನಾವು ಏನ್ ನೋಡ್ತೀವಿ ಅದ್ರ ಪ್ರಕಾರ ತಗೋತೀವಿ. ಹಾಗಾಗಿ ಚಂದ್ರ ಮಹಾದಶೆ ಸಾಮಾನ್ಯವಾಗಿ ಎಲ್ಲರಿಗೂ ಶುಭ ಫಲವನ್ನು ಕೊಡುತ್ತೆ. ನೀವು ಈಗ ಆಲ್ರೆಡಿ ಚೆಕ್ ಮಾಡ್ಕೊಂಡಿದ್ರೆ ನೋಡಿ, ಇಲ್ಲಾಂದ್ರೆ ಚೆಕ್ ಮಾಡ್ಕೊಳ್ಳಿ. ಇದು ಒಂದಾಯ್ತು. ಈಗ ಚಂದ್ರನಿಗೆ ಏನೇನು ಅಂತ ಗೊತ್ತಾಯ್ತು. ರವಿ ಮತ್ತು ಬುಧನ ಹೊರತುಪಡಿಸಿದ್ರೆ ಮಿಕ್ಕ ಎಲ್ಲಾ ಗ್ರಹಗಳು ಚಂದ್ರನಿಗೆ ಸಮ ಆಗಿದಾವೆ. ಹಾಗೂ ಸೂರ್ಯ ಮತ್ತೆ ಬುಧ ಬಿಕಾಸ್ ಆಫ್ ಏನದು 2 ಮತ್ತೆ 5ನೇ ಅಧಿಪತಿಯಾದ ಬುಧ ಹಾಗೂ 4ನೇ ಒಂದೇ ಅಧಿಪತ್ಯ ಉಳ್ಳ ರವಿ ಮಿತ್ರರಾಗ್ತಾರೆ. ಅಲ್ಲಿಂದ ಬಂದ್ರೆ ಮಂಗಳನ ಮೂಲ ತ್ರಿಕೋಣ ರಾಶಿ ಬಂದು ಏನು ಮೇಷದಿಂದ 2 ಮತ್ತು 7ರ ಅಧಿಪತಿಯಾಗಿರುವ ಶುಕ್ರ ಸಮ. 2 ಮತ್ತು 7ರ ಬರ್ಕೊಳ್ಳಿ, 2 ಮತ್ತು 7ರ ಅಧಿಪತಿಯಾಗಿರುವ ಶುಕ್ರ ಸಮ 3 ಮತ್ತು 6ರ ಅಧಿಪತಿಯಾಗಿರುವ ಬುಧ ಅಧಿಶತ್ರು. ನೋಡಿ ಈಗ ಯಾಕೆ ಬರುತ್ತೆ, 3 ಮತ್ತು 6ರ ಅಧಿಪತಿಯಾಗಿರುವ ಬುಧ ಅಧಿಶತ್ರು. ಅದೇ ರೀತಿ ಸೂರ್ಯನಿಗೆ 6 ಮತ್ತು 7ರ ಅಧಿಪತಿಯಾಗಿರುವ ಶನಿ ಅಧಿಶತ್ರು ಆಗ್ತಾರೆ. ಕರೆಕ್ಟಾ? ಅಲ್ಲಿ ಬೇಕಾದ್ರೆ ನೀವು ಅಧಿಶತ್ರು ಅಂತ ಬರ್ಕೋಬಹುದು. ಅಲ್ಲಿಂದ ಬಂದ್ರೆ 4ರ ಅಧಿಪತಿಯಾಗಿರುವ ಚಂದ್ರ ಮಂಗಳನಿಗೆ ಮಿತ್ರ, 5ರ ಅಧಿಪತಿಯಾಗಿರುವ ರವಿ ಮಂಗಳನಿಗೆ ಮಿತ್ರ. ಹಾಗೆ ಮಂಗಳನೇ ಅಷ್ಟಮಾಧಿಪತಿ, ಅದೇನು ವ್ಯತ್ಯಾಸ ಬಿಡಲ್ಲ. ಹಾಗೂ 9 ಮತ್ತು 12ರ ಅಧಿಪತಿಯಾಗಿರುವ ಗುರು ಅಧಿಮಿತ್ರ. 9 ಮತ್ತು 12ರ ಅಧಿಪತಿಯಾಗಿರುವ ಗುರು ಅಧಿಮಿತ್ರ. ಹಾಗೆ 10 ಮತ್ತು 11ರ ಅಧಿಪತಿಯಾಗಿರುವ ಶನಿ ಅಧಿಶತ್ರು. 10 ಮತ್ತು 11ರ ಅಧಿಪತಿಯಾಗಿರುವ ಶನಿ ಅಧಿಶತ್ರು. ಇಲ್ಲಿ ಮಂಗಳನಿಗೆ ಶನಿ ಶತ್ರು, ಶನಿಗೆ ಮಂಗಳ ಶತ್ರುನಾ? ಖಂಡಿತ ಇಲ್ಲ, ಇಲ್ಲ. ಇಲ್ಲ. ಪ್ರಶ್ನೆ. ಯಾಕಂದ್ರೆ ಉಚ್ಚ ರಾಶ್ಯಾಧಿಪತಿ ಇರೋದ್ರಿಂದ ಅವನಿಗೆ ತೊಂದರೆ ಇಲ್ಲ. ತೊಂದರೆ ಇಲ್ಲ ಅಲ್ಲ, ಉಚ್ಚ ರಾಶ್ಯಾಧಿಪತಿ ಆಗಿರೋದ್ರಿಂದ ಶನಿಗೆ ಮಂಗಳ ಏನು 3 ಮತ್ತು 10ರ ಅಧಿಪತಿಯಾಗಿ ಶತ್ರು ಆದ್ರೆ ಉಚ್ಚ ರಾಶ್ಯಾಧಿಪತಿ ಆಗಿರೋದ್ರಿಂದ ಏನಂದ್ರೆ ಸಮ ಆಗ್ತಾರೆ. ನೋಡಿ, ಈ ಕಾನ್ಸೆಪ್ಟ್ ನ ಏನ್ ಮಾಡ್ತೀರಿ ನೀವೆಲ್ಲ, ಮಂಗಳನಿಗೆ ಶನಿ ಶತ್ರು, ಶನಿಗೆ ಮಂಗಳ ಶತ್ರು ಅಂತ ತಿಳ್ಕೊಂಡ್ಬಿಡ್ತೀರಿ. ಹಂಗೆ ತಗೋಬಾರ್ದು. ನಾನು ನಮ್ಮ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಐ ವಾಂಟ್ ಟು ಗಿವ್
ಡೀಟೈಲ್ಡ್ ಕಾನ್ಸೆಪ್ಟ್ ಅಂಡ್ ಕ್ಲಿಯರ್ ಅಂಡ್ ಕ್ಲಾರಿಟಿ ಆಫ್ ದ ಇದು ವಿಚಾರಗಳನ್ನ ಕ್ಲಿಯರ್ ಅಂಡ್ ಕ್ಲಾರಿಟಿ ಇರ್ಬೇಕಾಗುತ್ತೆ. ಅವಾಗ ಮಧ್ಯ ನಾನು ಡಿವೇಟ್ ಆಗ್ತೀನಿ. ಅದು ಮಂಗಳಂದು ಬರೋಣ, ಶನಿಗೆ ಆಮೇಲೆ ಮಂಗಳ ಆದ್ಮೇಲೆ ಬುಧನಿಗೆ ಬರೋಣ. ಬುಧನಿಗೆ 2 ಮತ್ತು 9 ಅಧಿಪತಿಯಾಗಿರುವ ಶುಕ್ರ ಅಧಿಮಿತ್ರ, 3 ಮತ್ತು 8 ಅಧಿಪತಿಯಾಗಿರುವ ಮಂಗಳ ಸಮ. ನೋಡಿ ಇಲ್ಲಿ ಮಂಗಳನಿಗೆ ಬುಧ ಅಧಿಶತ್ರು, ಆದರೆ ಬುಧನಿಗೆ ಮಂಗಳ ಸಮ. ಯಾಕೆ? 3 ಮತ್ತು 8 ಅಧಿಪತಿ. ನೋಡಿ ಈ ಡಿಫರೆನ್ಸ್ ತಿಳ್ಕೋಬೇಕು. ಬುಧನಿಗೆ ಮಂಗಳ ಸಮ ಮತ್ತು 4 ಮತ್ತು 7 ಅಧಿಪತಿಯಾಗಿರುವ ಗುರು ಸಮ. 4 ಮತ್ತು 7 ಅಧಿಪತಿಯಾಗಿರುವ ಗುರು ಸಮ. ಅಲ್ಲಿಂದ ಬಂದ್ರೆ 5 ಮತ್ತು 6 ಅಧಿಪತಿಯಾಗಿರುವ 5 ಮತ್ತು 6 ಅಧಿಪತಿಯಾಗಿರುವ ಶನಿನೂ ಸಮನೆ. 5 ಮತ್ತು 6 ಅಧಿಪತಿಯಾಗಿರುವ ಶನಿನೂ ಸಮನೆ. ಅಲ್ಲಿಂದ ಬಂದ್ರೆ 11 ಅಧಿಪತಿಯಾಗಿರುವ ಚಂದ್ರ ಶತ್ರು. ಚಂದ್ರನಿಗೆ ಬುಧ ಅಧಿಮಿತ್ರ, ಆದ್ರೆ ಬುಧನಿಗೆ ಚಂದ್ರ ಶತ್ರು. ಅಪ್ಪನಿಗೆ ಮಗನ ಮೇಲೆ ಪ್ರೀತಿ, ಆದ್ರೆ ಮಗನಿಗೆ ಅಪ್ಪನ ಮೇಲೆ ಪ್ರೀತಿ ಇಲ್ಲ. ಇದು ಈ ಟೀನೇಜ್ ಹುಡುಗರಿಗೂ ಅಪ್ಪದಿರಿಗೂ ಇರೋ ಪ್ರಾಬ್ಲಮ್ ನಿಮ್ಗೆಲ್ಲ ಗೊತ್ತು. ಟೀನೇಜ್ ಹುಡುಗರಿಗೆ ಫಸ್ಟ್ ವಿಲನ್ ಅಂದ್ರೆ ಅಪ್ಪ, ಆಮೇಲೆ ಅವ್ರ ಅಪ್ಪ ಆದಾಗ ಗೊತ್ತಾಯ್ತದೆ ಓಹೋ ನಮ್ಮ ಅಪ್ಪ ಗ್ರೇಟ್ ಅಂತ. ಅಲ್ಲಿವರೆಗೆ ಅವ್ರ ಅಪ್ಪ ಇರ್ತಾನೋ ಅವ್ರ ಅಪ್ಪ ಇರಲ್ವೋ ಅದೇ ಕಷ್ಟ. ಆಯ್ತಾ? ಸೊ ಟೀನೇಜ್ ಅಂತ ಯಾಕೆ ಹೇಳಿದೆ? ಟೀನೇಜ್ ನಿಮ್ಮ ನೈಸರ್ಗಿಕ ದಶಾ ತಗೊಂಡ್ರೆ, ನೀವು ನೈಸರ್ಗಿಕ ದಶಾ ಅಂತ ಒಂದು ತಗೋತೀವಿ. ಅದು ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಗು ಇದ್ದಾಗ ಚಂದ್ರ ದಶೆ, ಮತ್ತೆ ವಿದ್ಯಾರ್ಥಿ ಏನ್ ಈ ಟೀನೇಜ್ ಅಲ್ಲಿ ಬುಧ ದಶೆ. ಆ ಟೀನೇಜ್ ಮುಗಿಸಿ ಒಳ್ಳೆ ಯುವಕನಾಗಿರ್ತಾನೆ. ಟೀನೇಜ್ ಅಲ್ಲಿ ಯುವಕ ಅನ್ನೋದು ಬೇರೆ, 18 ಎಲ್ಲ ಕಳೆದಿರ್ತದೆ, 18, 19 ಕಳೆದಿರ್ತದೆ. ಅವಾಗ ಮಂಗಳ ಆದ್ಮೇಲೆ ಶುಕ್ರ. ಯಾಕಂದ್ರೆ ಮದುವೆ ಆಗ್ತದೆ. ಮಂಗಳದ ದಶೆಯಲ್ಲಿ ಎನರ್ಜೆಟಿಕ್ ಆಗಿ ಕೆಲಸ ಕಾರ್ಯ ಅದು ಇದು ಅಂತ ಓಡಾಡ್ತಿರ್ತಾನೆ. ಮಂಗಳಂದ ಆದ್ಮೇಲೆ ರವಿ ದಶೆ, ಯಾಕಂದ್ರೆ ಅಪ್ಪ ಆಗ್ತಾನೆ, ಸಣ್ಣ ಅಂದ್ರೆ ತಂದೆ ಅಲ್ಲ. ಅದಾದ್ಮೇಲೆ ಅವನು ಅಪ್ಪನ ಕರ್ತವ್ಯ ಎಲ್ಲ ಮುಗಿಸಿ ಸ್ವಲ್ಪ ಇದಕ್ಕೆ ಏನು ಬೋಧನೆ ಮಾಡಕ್ ಶುರು ಮಾಡ್ತಾರೆ, ಫಿಲಾಸಫಿ ಎಲ್ಲ. ಅವಾಗ ಗುರು. ಅದಾದ್ಮೇಲೆ ಕೊನೆಯಲ್ಲಿ ಫುಲ್ ಫಿಲಾಸಫಿನೇ. ಅವಾಗ ಶನಿ ಮಹಾದಶೆ. ಸೊ ಈ ರೀತಿ ನೈಸರ್ಗಿಕ ದಶೆನ ನಾವು ಕನೆಕ್ಟ್ ಮಾಡಬೇಕು ಆ ವಯಸ್ಸಿಗೆ ಸಂಬಂಧಪಟ್ಟಂಗೆ. ಈ 12 ವರ್ಷದವರೆಗೆ 12 years ವರೆಗೆ ಚಂದ್ರ ದಶೆ, 12 to 19 years ವರೆಗೆ ಅಂದ್ರೆ 13 ರಿಂದ 19 ವರ್ಷದವರೆಗೆ ಬುಧ ದಶೆ, 19 ರಿಂದ 24 ವಯಸ್ಸುವರೆಗೆ ಚಂದ್ರ, 24 ರಿಂದ 30 ವರೆಗೆ ಶುಕ್ರ, 30 ರಿಂದ 36 ಇಲ್ಲ 40 ವರೆಗೆ ರವಿ ದಶೆ, 40 ರಿಂದ 50 ಏನ್ 40 ರಿಂದ ನೀವು ಆಲ್ಮೋಸ್ಟ್ ಏನು ಶುಕ್ರನ ನೀವು ಇದು ಅಲ್ಲ ಏನು ಅಪ್ ಟು ನೀವು 30-40 ವರೆಗೂ ಶುಕ್ರ ತಗೋಬಹುದು. ಯಾಕಂದ್ರೆ ಆ ಟೈಮಲ್ಲೇ ನಿಮ್ದು ವೈವಾಹಿಕ ಜೀವನ, ಸಂತೋಷ ಮತ್ತೊಂದು ಎಲ್ಲ ಅವಾಗಲೇ ಬರ್ತದೆ. ಸೊ 40 ನಂತರ ಗುರುದಶೆ, 40-45 ನಂತರ ನೀವು ಗುರುದಶೆ ಲೆಕ್ಕ ತಗೋಬಹುದು. 60 ವರೆಗೆ, 60 ಮೇಲೆ ಶನಿ ದಶೆ. ಈ ರೀತಿ ಕಾನ್ಸೆಪ್ಟ್ ಒಂದು ಕಡೆ ಬರ್ತದೆ. ಅದಕ್ಕೇನೆ ಚಂದ್ರನಿಗೆ ಬುಧ ಅಧಿಮಿತ್ರ, ಬುಧನಿಗೆ ಚಂದ್ರ ಶತ್ರು. ಆಯ್ತಲ್ವಾ? ಬುಧನ್ದಾಯ್ತು. ನೆಕ್ಸ್ಟ್ ಹಾಗೆ 12 ಅಧಿಪತಿಯಾದ ರವಿ ಬುಧನಿಗೆ ಮಿತ್ರ. 12 ಅಧಿಪತಿಯಾದ ರವಿ ಬುಧನಿಗೆ ಮಿತ್ರರಾಗ್ತಾರೆ. ಆದ್ರೆ ರವಿಗೆ ಬುಧ ಸಮ. ಇದು ಗೊತ್ತಾಯ್ತು ನಿಮ್ಗೆ. ಈಗ ಬುಧ ಆದ್ಮೇಲೆ ಗುರು ಬರೋಣ. ಗುರುವಿಗೆ 2 ಮತ್ತು 3 ಅಧಿಪತಿಯಾದ ಶನಿ ಸಮ. ಗುರುಗೆ ಶನಿ ಸಮ, ಶತ್ರು ಅಲ್ಲ. ಗುರುಗೆ ಶನಿ ಬಂದು ಸಮ ನೈಸರ್ಗಿಕ ಮಿತ್ರತ್ವದಲ್ಲಿ ಸಮರಾಗಿರ್ತಾರೆ. ಅಲ್ಲಿಂದ ಬಂದ್ರೆ 5 ಮತ್ತು 12 ಅಧಿಪತಿಯಾದ ಮಂಗಳ ಅಧಿಮಿತ್ರ, 6 ಮತ್ತು 11 ಅಧಿಪತಿಯಾದ ಶುಕ್ರ ಅಧಿಶತ್ರು. 6 ಮತ್ತು 11 ಅಧಿಪತಿಯಾದ ಶುಕ್ರ ಅಧಿಶತ್ರು, 7 ಮತ್ತು 10 ಅಧಿಪತಿಯಾದ ಬುಧ ಅಧಿಶತ್ರು, ಅಷ್ಟಮಾಧಿಪತಿಯಾದ ಚಂದ್ರ ಮಿತ್ರ, ನವಮಾಧಿಪತಿಯಾದ ರವಿ ಮಿತ್ರ. ಇಲ್ಲಿ ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳಕ್ ಇಷ್ಟಪಟ್ಬಿಡ್ತೀನಿ, ಯಾಕಂದ್ರೆ ಅಲ್ಲಲ್ಲೇ ಪಾಯಿಂಟ್ಗಳು ಬರ್ಕೊಂಡ್ಬಿಡಿ. ಸೂರ್ಯ ಚಂದ್ರರಿಗೆ ಅಷ್ಟಮಾಧಿಪತ್ಯ ದೋಷ ಇರಲ್ಲ. ಬೇರೆ ಎಲ್ಲಾ ಗ್ರಹಗಳಿಗೂ ಅಷ್ಟಮಾಧಿಪತ್ಯ ದೋಷ ಇರುತ್ತೆ. ನನಗೆ ಯಾವಾಗ ಪಾಯಿಂಟ್ಸ್ ಜ್ಞಾಪಕ ಬರುತ್ತೆ ಅವಾಗ ಹೇಳ್ಬಿಡ್ತೀನಿ. ಅದು ನಿಮ್ಮ ಅನುಕೂಲಕ್ಕೋಸ್ಕರ. ಏನ್ ಸರ್ ಮಧ್ಯದಲ್ಲಿ ಏನೇನೋ ಹೇಳ್ತೀರಿ ಅಂತ ನೀವು ಬೇಜಾರು ಮಾಡ್ಕೊಂಡ್ರೆ ಹೇಳಲ್ಲ.
ಸೂರ್ಯ ಚಂದ್ರರಿಗೆ ಅಷ್ಟಮಾಧಿಪತ್ಯ ದೋಷ ಇರಲ್ಲ. ಸೂರ್ಯ ಚಂದ್ರರು ಯಾವಾಗ ಅಷ್ಟಮಾಧಿಪತಿಗಳಾಗ್ತಾರೆ? ಒಂದು ಧನುರ್ ಲಗ್ನ ಆದಾಗ ಚಂದ್ರ ಅಷ್ಟಮಾಧಿಪತಿ ಆಗ್ತದೆ, ಇನ್ನೊಂದು ಮಕರ ಲಗ್ನ ಆದಾಗ ರವಿ ಅಷ್ಟಮಾಧಿಪತಿ ಆಗುತ್ತೆ. ಅವಾಗ ಧನುರ್ ಲಗ್ನಕ್ಕೆ ಚಂದ್ರ ಅಷ್ಟಮಾಧಿಪತಿ ತೊಂದರೆ ಕೊಡ್ತಾನೆ ಅಂತ ತಗೊಳೋಗಿಲ್ಲ, ಮಕರ ಲಗ್ನಕ್ಕೆ ಸೂರ್ಯ ಅಷ್ಟಮಾಧಿಪತಿ ತೊಂದರೆ ಕೊಡ್ತಾನೆ ಅಂತ ತಗೊಳಂಗಿಲ್ಲ. ಇದಕ್ಕೂ ಕರದ್ರೇಖನಾಧಿಪತಿಗೂ ಸಂಬಂಧ ಇಲ್ಲ. ನಾನು ಬರೀ ಅಷ್ಟಮಾಧಿಪತ್ಯದ ಬಗ್ಗೆ ಮಾತ್ರ ಹೇಳ್ತಿರೋದು. ಅಷ್ಟಮಾಧಿಪತ್ಯ ಮಾತ್ರ ನೀವು ಬರ್ಕೊಳ್ಳಿ. ಏನು, ಸೂರ್ಯ ಚಂದ್ರರಿಗೆ ಅಷ್ಟಮಾಧಿಪತ್ಯ ದೋಷ ಇಲ್ಲ. ಸೊ ಈಗ ಗುರುಗೆ ಗೊತ್ತಾಯ್ತಲ್ಲ ಯಾರ್ಯಾರು ಮಿತ್ರರು ಯಾರ್ಯಾರು ಶತ್ರುಗಳು ಅಂತ ನಿಮಗೆ ಗೊತ್ತಾಯ್ತು. ಈಗ ಅಲ್ಲಿಂದ ಬಂದ್ರೆ ನೆಕ್ಸ್ಟ್ ನನಗೊಂದೇ ಒಂದ್ ಸೆಕೆಂಡ್ ಒಂದು ಟೈಮ್ ಕೊಡಿ, ಒಂದು ಕಾಲ್ ಬರ್ತಾ ಇದೆ, ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಡೈರೆಕ್ಟ್ ಆಗಿ. ಸರಿ, ಅಲ್ಲೇ ಇದ್ದೀರಾ? ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸರ್, ನಾನು ಮುಗಿಸ್ಕೊಂಡು ಅಲ್ಲೇ ಬರ್ತೀನಿ. ಥ್ಯಾಂಕ್ ಯು. ಸಾರಿ. ಅಲ್ಲಿಂದ ಗುರು ಆದ್ಮೇಲೆ ಶುಕ್ರನಿಗೆ ಬರೋಣ. 2 ಮತ್ತು 7ರ ಅಧಿಪತಿಯಾದ ಮಂಗಳ ಒಂದು ಸಮ. 2 ಮತ್ತು 7ರ ಅಧಿಪತಿಯಾದ ಮಂಗಳ ಸಮ. ಮಂಗಳನಿಗೂ ಶುಕ್ರಿಗೂ ಸಮ ಯಾವಾಗ್ಲೂ ಅವರು. ಹಂಗಾಗಿ ಜಾತಕದಲ್ಲಿ ಮಂಗಳ ಶುಕ್ರ ಒಟ್ಟಿಗೆ ಇದ್ರೆ ಅದು ಒಳ್ಳೇದೇ ಅಂತ ತಿಳ್ಕೋಬಹುದು. ಅಲ್ಲಿಂದ ಬಂದ್ರೆ 3 ಮತ್ತು 6ರ ಅಧಿಪತಿಯಾದ ಗುರು ಅಧಿಶತ್ರು. ಗುರು ಬಂದು ಜುಪಿಟರ್ ಬಂದು ದೇವಗುರು, ಶುಕ್ರ ಬಂದು ದೈತ್ಯ ಗುರು. ಅವ್ರ ಹೆಂಗೆ ಮಿತ್ರರಾಗ ಸಾಧ್ಯನೇ ಇಲ್ಲ. ಹಂಗಾಗಿ ಪರಸ್ಪರ ಅವರು ಅಧಿಶತ್ರುಗಳು. ಅಲ್ಲಿಂದ ಬಂದ್ರೆ 4 ಮತ್ತು 5ರ ಅಧಿಪತಿಯಾದ ಶನಿ ಅಧಿಮಿತ್ರ. 4 ಮತ್ತು 5ರ ಅಧಿಪತಿಯಾದ ಶನಿ ಅಧಿಮಿತ್ರ. 9 ಮತ್ತು 12ರ ಅಧಿಪತಿಯಾದ ಬುಧ ಅಧಿಮಿತ್ರ. 10ರ ಅಧಿಪತಿಯಾದ ಚಂದ್ರ ಶತ್ರು, 11ರ ಅಧಿಪತಿಯಾದ ರವಿ ಶತ್ರು. ಕರೆಕ್ಟಾ? ಅಲ್ಲಿಗೆ ಮುಗೀತು ಶುಕ್ರಂದು. ಇಲ್ಲಿಗೆ ಶನಿಗೆ ಬರೋಣ. ಶನಿಗೆ ಒಂದು 2 ಮತ್ತು 11ರ ಅಧಿಪತಿಯಾದ ಗುರು ಸಮ. ಇಲ್ಲಿ ನೋಡಿ, ಗುರುಗೆ ಶನಿ ಸಮ, ಶನಿಗೆ ಗುರು ಸಮ. ಶತ್ರು ಅಂತ ನೀವು ತಗೊಳಂಗಿಲ್ಲ, ಆಯ್ತಾ? ಗುರುಗೆ ಶನಿ ಸಮ, ಶನಿಗೆ ಗುರು ಸಮ. 2 ಮತ್ತು 11ರ ಅಧಿಪತಿಯಾದ ಗುರು ಶನಿಗೆ ಸಮ. ಹೇಳಿ, ಏನೇ ಡೌಟ್ಸ್? ಏನಿಲ್ಲ, ಸ್ವಲ್ಪ ನಿಧಾನ ಆದ್ರೂ ಒಂಚೂರು ಬರ್ಕೊಂತ ಇದ್ದೀರಾ? ಡೆಫಿನೆಟ್ಲಿ. ಎಲ್ಲಿಂದ ಬರ್ಲಿ? ಹಿಂದಕ್ಕೆ ಎಲ್ಲಿಂದ ಬರ್ಲಿ ಹೇಳಿ. ಅದೇ ಶುಕ್ರ ಇದ್ರದ್ದು. ಶುಕ್ರಿಗೆ ಹೇಳ್ತೀನಿ. 10 ಗುರು ಬರ್ಕೊಂಡಿದ್ದೀರಾ? ತೊಂದ್ರೆ ಇಲ್ವಾ? ಹಾ ಗುರುಗಳೇ. ಗುರುದೇನ್ ರಿಪೀಟ್ ಮಾಡ್ಬೇಕಾ? ಗುರುವಿಂದ ಮಾಡಿದ್ರೆ ಬೆಟರ್ ಗುರುಗಳೇ. ಗುರುವಿಂದ ಮಾಡ್ತೀನಿ ನೋಡ್ಕೊಳ್ಳಿ. ಗುರುದು ಮೂಲ ತ್ರಿಕೋಣ ರಾಶಿ, ಅಲ್ಲಿಂದ ಲೆಕ್ಕ ತಗೊಳ್ಳಿ. 2 ಮತ್ತು 3ರ ಅಧಿಪತಿ ಶನಿ. ಗುರುವಿನ ಮೂಲ ತ್ರಿಕೋಣ ಜುಪಿಟರ್ ಎಲ್ಲಿದೆ ಅಲ್ಲಿಂದ 2 ಮತ್ತು 3ರ ಅಧಿಪತಿ. 2 ಮತ್ತು 3ರ ಅಧಿಪತಿ ಶನಿ ಸಮ. 2ನೇ ಅಧಿಪತಿಯಾಗಿ ಮಿತ್ರ, 3ರ ಅಧಿಪತಿಯಾಗಿ ಶತ್ರು. ಸೊ ಶತ್ರು ಮಿತ್ರ ಸಮ. ಅಲ್ಲಿಂದ ಬಂದ್ರೆ 4 ಗುರುನೇ ಇದೆ, ಬೇಡ. 5 ಮತ್ತು 12ರ ಅಧಿಪತಿಯಾದ ಮಂಗಳ. 5 ಮತ್ತು 12ರ ಅಧಿಪತಿಯಾದ ಮಂಗಳ ಬಂದು ಅಧಿಮಿತ್ರ. 5 ಮತ್ತು 12ರ ಅಧಿಪತಿಯಾದ ಮಂಗಳ ಅಧಿಮಿತ್ರ. 6 ಮತ್ತು 11ರ ಅಧಿಪತಿಯಾದ ಶುಕ್ರ ಅಧಿಶತ್ರು. 6 ಮತ್ತು ಇಲ್ಲಿ ನಂಬರ್ ಇದೆ ನೋಡಿ, 6 ಮತ್ತೆ 11. ಮಂಗಳನಿಗಾದ್ರೆ 5 ಮತ್ತು 12. ಶುಕ್ರನಿಗೆ ಅಲ್ಲ, ಗುರುವಿನಿಂದ ಶುಕ್ರ 6 ಮತ್ತು 11ರ ಅಧಿಪತಿ. ಇದು ನ್ಯಾಚುರಲ್ ಎನಿಮೀಸ್ ಅಲ್ಲೇ ಬರ್ತದೆ, ಅಧಿಶತ್ರು ಆಗುತ್ತೆ. ಅಲ್ಲಿಂದ ಬಂದ್ರೆ ಗುರುವಿಗೆ 7 ಮತ್ತು 10ರ ಅಧಿಪತಿ. 7, 10 ನಿಮಗೆ ಎನಿಮಿಲೇ ಇದೆ. ಹಂಗಾಗಿ ಗುರುವಿಗೆ ಬುಧ ಅಧಿಶತ್ರು. ಇನ್ನು ಅಷ್ಟಮಾಧಿಪತಿಯಾದ ಚಂದ್ರ ಗುರುವಿಗೆ ಮಿತ್ರ. ನವಮಾಧಿಪತಿಯಾದ ರವಿ ಗುರುವಿಗೆ ಮಿತ್ರ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಿ ಬರ್ಕೊಳ್ಳೋರು ಎಲ್ಲ ಬರ್ಕೊಳ್ಳಿ. ಈಗ ಶುಕ್ರನಿಗೆ ಬರ್ತೀನಿ. ಗುರು ಆದ್ಮೇಲೆ ಶುಕ್ರ. ಗುರು ಬಂದು ದೇವಗುರು, ಶುಕ್ರ ದೈತ್ಯ ಗುರು. ನೋಡಿ ಅಲ್ಲೇ ವ್ಯತ್ಯಾಸ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ಜೋಡಿಯಾಕ್ ಎಷ್ಟು ಸೈಂಟಿಫಿಕ್ ಆಗಿದೆ, ನಮ್ಮ ಶಾಸ್ತ್ರ ಪುರಾಣಗಳು ಎಷ್ಟು ಎವಿಡೆಂಟ್ ಆಗಿದೆ ಅಂದ್ರೆ ಸಾಕ್ಷಿಭೂತವಾಗಿ ನಿಂತಿದ್ದಾವೆ. ಎಲ್ಲೂ ನಿಮಗೆ ಕಾಂಟ್ರವರ್ಸಿ ಇಲ್ಲ. ಏನ್ರಿ ಅಲ್ಲೊಂದ್ ಕಡೆ ಹೇಳ್ತೀರಿ, ಇಲ್ಲೊಂದ್ ಕಡೆ ಹೇಳ್ತೀರಿ, ನಿಮ್ ಪುರಾಣದಲ್ಲಿ ಹಿಂಗೆ ಹೇಳ್ತೀರಿ, ನಿಮ್ ಉಪನಿಷತ್ತಲ್ಲಿ ಹಿಂಗೆ ಹೇಳ್ತೀರಿ, ಇಲ್ಲಿ ನೋಡಿದ್ರೆ ಮಹಾಭಾರತದಲ್ಲಿ ಹಿಂಗಿದೆ, ರಾಮಾಯಣದಲ್ಲಿ ಹಿಂಗಿದೆ, ಬಟ್ ಇಲ್ಲಿ ಹಿಂಗಿದೆ ಅನ್ನಂಗೆ ಇಲ್ಲ. ಎಲ್ಲಾ ಕಡೆ ಎಲ್ಲಾ ವಿಚಾರ ಸಿಂಕ್ ಆಗುತ್ತೆ. ಈಗೇನ್ ನೀವು ಮೊಬೈಲ್ ಅಲ್ಲಿ ಅದ್ ಸಿಂಕ್ ಆಗಿಲ್ಲ, ಇದ್ ಸಿಂಕ್ ಆಗಿಲ್ಲ ಅಂತೀರಿ. ನಮ್ಮ ಪುರಾಣ, ನಮ್ಮ ಸನಾತನ ಧರ್ಮ ಅಂತ ನಮ್ಮ ಹೇಮಾವತಿ ಮೇಡಮ್ ಕೇಳಿದ್ರಲ್ಲ, ಹಂಗಾಗಿ ಇದೆಲ್ಲ ಬಂದು ಸನಾತನ ಧರ್ಮ ಯಾಕೆ ಸ್ಟ್ರಾಂಗು, ಯಾಕೆ ಪವರ್ಫುಲ್ ಅನ್ನೋದಕ್ಕೆ ಇದೆಲ್ಲ ಕಾರಣ. ಸೊ ಶುಕ್ರ ದೈತ್ಯಗುರು ಶುಕ್ಲಾಚಾರ್ಯ. ನಿಮಗೆ ಇನ್ನೊಂದು ಪಿಕ್ಚರ್ ನಾಳೆ ಕಳ್ಸಿಕೊಡ್ತೀನಿ, ಹೇಗೆ ಬಚಕ್ರದಲ್ಲಿ ದೇಹದ ಭಾಗಗಳು ಡಿವೈಡ್ ಆಗಿದೆ ಅಂತ. ಅದ್ರ ಮೇಲೆ ನಾವು ಮಾತಾಡೋಣ. ಶುಕ್ರನಿಗೆ 2 ಮತ್ತು 7ರ ಅಧಿಪತಿಯಾದ ಮಂಗಳ ಸಮ.
2 ಫ್ರೆಂಡ್ಸ್ ಅಲ್ಲಿ ಇದೆ, 7 ಎನಿಮಿಲಿದೆ. 2 ಮತ್ತು 7ರ ಅಧಿಪತಿಯಾದ ಮಂಗಳ ಸಮ 3 ಮತ್ತು 6ರ ಅಧಿಪತಿಯಾದ ಗುರು, 3 ಮತ್ತು 6ರ ಅಧಿಪತಿಯಾದ ಗುರು ಅಧಿಶತ್ರು. 4 ಮತ್ತು 5ರ ಅಧಿಪತಿಯಾದ ಶನಿ ಮಿತ್ರ. 4, 5 ಇಲ್ಲೇ ಇದೆ. 4 ಮತ್ತು 5ರ ಅಧಿಪತಿಯಾದ ಶನಿ ಅಧಿಮಿತ್ರ. ಅಲ್ಲಿಂದ ಬಂದ್ರೆ 9 ಮತ್ತು 12ರ ಅಧಿಪತಿ, 9 ಮತ್ತು 12ರ ಅಧಿಪತಿಯಾದ ಬುಧ ಅಧಿಮಿತ್ರ. ಮತ್ತು 12ರ ಅಧಿಪತಿಯಾದ ಬುಧ ಅಧಿಮಿತ್ರ. 10ನೇ ಅಧಿಪತಿಯಾದ ಚಂದ್ರ, 10ನೇ ಅಧಿಪತಿಯಾದ ಚಂದ್ರ ಶತ್ರು ಆಗ್ತಾರೆ. ಹಾಗೆ 11ರ ಅಧಿಪತಿಯಾದ ಸೂರ್ಯನುವೆ ಶತ್ರುಗಳಾಗ್ತಾರೆ. ಆಯ್ತಾ? ಸೊ ಶುಕ್ರನಿಗೆ ಮುಗೀತು. ಈಗ ಶನಿಗೆ ಹೋಗೋಣ. ಅರವಿಂದ್, ಶುಕ್ರನವರು ಬರ್ಕೊಂಡ್ರ? ನಾನ್ ಸ್ವಲ್ಪ ಫಾಸ್ಟ್ ಅಂತ ಸ್ವಲ್ಪ ಕಂಪ್ಲೇಂಟ್ ಇದೆ. ನೀವು ಮಧ್ಯ ಬ್ರೇಕ್ ಹಾಕ್ಬೇಕು. ನೀವು ಬ್ರೇಕ್ ಹಾಕಿದ್ರೆ ನನಗೆ ಏನು ಅಬ್ಜೆಕ್ಷನ್ ಇಲ್ಲ. ಶನಿ, ಈಗ ಶನಿ ಶುರು ಮಾಡೋಣ. ಶನಿ ಬಂದು ಕುಂಭರಾಶಿಯಿಂದ ಲೆಕ್ಕ ತಗೋಬೇಕು. 2 ಮತ್ತು 11ರ ಅಧಿಪತಿ, 2 ಫ್ರೆಂಡ್ಸ್ ಅಲ್ಲಿ ಇದೆ, 11 ಎನಿಮಿಲಿದೆ. 2 ಮತ್ತು 11ರ ಅಧಿಪತಿಯಾದ ಗುರು ಶನಿಗೆ ಸಮ. ಸೊ ಒಂದು ಫ್ರೆಂಡ್, ಒಂದು ಎನಿಮಿ. 2 ಮತ್ತು 3 ಮತ್ತು 10ರ ಅಧಿಪತಿಯಾದ ಮಂಗಳ, 3 ಇಲ್ಲಿದೆ, 10 ಇಲ್ಲಿದೆ. ಅಂದ್ರೆ ಶನಿಗೆ ಮಂಗಳ ಶತ್ರು, ಆದ್ರೆ ಮಂಗಳನಿಗೆ ಶನಿ ಸಮ. ಕರೆಕ್ಟ್ ತಾನೆ? ಮಂಗಳನಿಗೆ ಏನಾಗುತ್ತೆ? 10 ಮತ್ತು 11ರ ಅಧಿಪತಿ, ಆದ್ರೆ ಉಚ್ಚರಾಶಾಧಿಪತಿ ಆಗಿರೋದ್ರಿಂದ ಮಂಗಳನಿಗೆ ಶನಿ ಸಮ ಆಗುತ್ತೆ, ಆದ್ರೆ ಶನಿಗೆ ಮಂಗಳ ಶತ್ರು ಆಗುತ್ತೆ. ಇದನ್ನ ತಿಳ್ಕೋಬೇಕು. 3 ಮತ್ತು 10ರ ಅಧಿಪತಿ, 3 ಮತ್ತು 10ರ ಅಧಿಪತಿ 3, 10 ಆಗಿರೋದ್ರಿಂದ ಏನಾಗುತ್ತೆ? ಶನಿಗೆ ಮಂಗಳ ಅಧಿಶತ್ರು ಆಗುತ್ತೆ. ಇನ್ನು 4 ಮತ್ತು 9ರ ಅಧಿಪತಿಯಾದ ಶುಕ್ರ, 4 ಮತ್ತು 9ರ ಅಧಿಪತಿಯಾದ ಶುಕ್ರ ಅಧಿಮಿತ್ರ. ಹಂಗಾಗಿ 5 ಮತ್ತು 8ರ ಅಧಿಪತಿಯಾದ ಬುಧ ಅಧಿಮಿತ್ರ. 5 ಮತ್ತು 8ರ ಅಧಿಪತಿಯಾದ ಬುಧ ಅಧಿಮಿತ್ರರಾಗ್ತಾರೆ. ಅಲ್ಲಿಂದ ಬಂದ್ರೆ 6ರ ಅಧಿಪತಿಯಾದ ಚಂದ್ರ ಶತ್ರು, 7ರ ಅಧಿಪತಿಯಾದ ರವಿನು ಶತ್ರು. ಸೊ ಇಲ್ಲಿಗೆ ಏನ್ ಮುಗೀತೀಗ? ಇದು ಯಾರಾದ್ರೂ ಸ್ಕ್ರೀನ್ ಶಾಟ್ ತಗೋತೀರಾ? ಏನು ನಿಮಗೆ ಬೇಕಂದ್ರೆ ನೀವು ತಗೋಬಹುದು. ಸ್ಕ್ರೀನ್ ಶಾಟ್ ಬರ್ಬೋದು ನಿಮಗೆ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಬಹುದು. ನೋಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಬೆಟ್ರು, ನಿಮಗೆ ಯೂಸ್ ಆಗುತ್ತೆ. ಅಲ್ಲ, ಬರುತ್ತೆ ಗುರುಗಳೇ, ಬರುತ್ತೆ ಸ್ಕ್ರೀನ್ ಶಾಟ್. ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ. ಆದಷ್ಟು ನಾನು ಸ್ವಲ್ಪ ನೀಟಾಗಿ ಬರ್ದಿದ್ದೀನಿ ಅಂತ ಅನ್ಕೋತೀನಿ. ಇಲ್ಲಿ ಯಾರ್ಯಾರು ಈಗ ನಿನ್ನೆ ನಾನು ಕೇಳಿದ ಪ್ರಶ್ನೆಗೆ ಏನು ಅಂದ್ರೆ, ಯಾವ ಕಾರಣದಿಂದ ಈ ಸಪ್ತ ಗ್ರಹಗಳಿಗೆ ಯಾರ್ಯಾರು ಮಿತ್ರರು ಶತ್ರುರು ಅಂತ ನಿಮಗೆ ಗೊತ್ತಾಯ್ತು. ಈಗ ಇಲ್ಲಿ 2 ಕ್ಲಾಸಿಫಿಕೇಶನ್, 2 ಕ್ಯಾಟಗರಿ ಬರ್ತದೆ. ಒಂದು ಕ್ಯಾಟಗರಿ ಬರ್ಕೊಂಬಿಡಿ. ಸೂರ್ಯ, ಚಂದ್ರ, ಮಂಗಳ, ಗುರು. ಸೂರ್ಯ, ಚಂದ್ರ, ಮಂಗಳ, ಗುರು ಜೊತೆಗೆ ಕೇತುನು ಸೇರಿಸ್ಕೊಳ್ಳಿ, ಹೇಳ್ತೀನಿ ಆಮೇಲೆ. ಸೂರ್ಯ, ಚಂದ್ರ, ಮಂಗಳ, ಗುರು. ಸೊ ಈ ಗ್ರಹಗಳು ಇವರು ಪರಸ್ಪರ ಮಿತ್ರರು. ಇವರು ಒಂದ್ ಕ್ಯಾಟಗರಿಗೆ ಬರ್ತಾರೆ. ಇನ್ನೊಂದು ಕ್ಯಾಟಗರಿ ಶುಕ್ರ, ಶನಿ, ಬುಧ, ಶುಕ್ರ, ಶನಿ. ಇನ್ನೊಂದು ಕ್ಯಾಟಗರಿ ಬುಧ, ಶುಕ್ರ, ಶನಿ, ರಾಹು. ಬುಧ, ಶುಕ್ರ, ಶನಿ, ರಾಹು. ಬುಧ, ಶುಕ್ರ, ಶನಿ, ರಾಹು. ಇದು ಇನ್ನೊಂದು ಕ್ಯಾಟಗರಿ. ಇವರು ಪರಸ್ಪರ ಮಿತ್ರರು, ರಾಕ್ಷಸ ಗ್ರಹಗಳು, ದೇವಗ್ರಹಗಳು. ಇವರು ಪರಸ್ಪರ ಮಿತ್ರರು. ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ನೀವು ಅಂದ್ರೆ, ಸಾಮಾನ್ಯವಾಗಿ ಮೊದಲನೇ ಕ್ಯಾಟಗರಿಲಿ ಬಂದ ಗ್ರಹಗಳು ಸೂರ್ಯ, ಚಂದ್ರ, ಮಂಗಳ, ಗುರು. ಈ ದಶಾಭುಕ್ತಿಗಳಲ್ಲಿ, ಈ ದಶೆಗಳಲ್ಲಿ, ಸೂರ್ಯನ ದಶೆಯಲ್ಲಿ ಚಂದ್ರ ಭುಕ್ತಿ, ಮಂಗಳ ಭುಕ್ತಿ, ಗುರು ಭುಕ್ತಿಗಳು. ಚಂದ್ರ ದಶೆಯಲ್ಲಿ ರವಿ ಭುಕ್ತಿ, ಮಂಗಳ ಭುಕ್ತಿ, ಗುರು ಭುಕ್ತಿ. ಮಂಗಳ ದಶೆಯಲ್ಲಿ
ಚಂದ್ರಭುಕ್ತಿ, ರವಿಭುಕ್ತಿ, ಗುರುಭುಕ್ತಿ, ಗುರು ಮಹಾದಶೆಯಲ್ಲಿ ಮಂಗಳ, ರವಿ, ಚಂದ್ರಭುಕ್ತಿಗಳು ಸಾಮಾನ್ಯವಾಗಿ ಅಶುಭ ಫಲ ಕೊಡಲ್ಲ. ನಾನು ಶುಭ ಫಲ ಕೊಡುತ್ತೆ ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಅಶುಭ ಫಲ ಕೊಡಲ್ಲ. ಇದೆಲ್ಲ ಸಾಮಾನ್ಯ ರೂಲ್ಸ್ಗಳು. ಈ ಸಾಮಾನ್ಯ ರೂಲ್ಸ್ ಮೇಲೆ ಇನ್ನು ಬೇರೆ ಬೇರೆ ರೂಲ್ಸ್ ಅಪ್ಲೈ ಮಾಡಿ ಮತ್ತೆ ಎಕ್ಸೆಪ್ಷನ್ ರೂಲ್ಸ್ ಅಪ್ಲೈ ಮಾಡಿ ಫೈನಲ್ ಆಗಿ ಪ್ರಿಡಿಕ್ಷನ್ ನಾವು ಮಾಡೋಣ, ತಲೆ ಕೆಡ್ಸ್ಕೋಬೇಡಿ, ಅದನ್ನ ಮಾಡೋಣ. ಆದ್ರೆ ಈ ರೀತಿಯಾಗಿ ಒಂದು ತಿಳ್ಕೋಬೇಕು. ಅದೇ ರೀತಿಯಾಗಿ ಬುಧ, ಶುಕ್ರ, ಶನಿ, ರಾಹು ಇವರ ಮಹಾದಶೆಗಳಲ್ಲಿ ಅಂದ್ರೆ ಬುಧ ಮಹಾದಶೆಯಲ್ಲಿ ಶುಕ್ರ, ಶನಿ, ರಾಹು ಭುಕ್ತಿಗಳು, ಶುಕ್ರನ ಮಹಾದಶೆಯಲ್ಲಿ ಬುಧ, ಶನಿ, ರಾಹು ಭುಕ್ತಿಗಳು, ಶನಿ ಮಹಾದಶೆಯಲ್ಲಿ ಶುಕ್ರ, ಬುಧ, ರಾಹು ಭುಕ್ತಿಗಳಲ್ಲಿ ಅಶುಭ ಫಲಗಳು ಕಂಡು ಬರಲ್ಲ ಅಷ್ಟೊಂದು. ಆದರೆ ಒಂದು ರೂಲ್ಸು ಬರ್ಕೊಂಬಿಡಿ, ಹೇಳ್ತೀನಿ. ಗುರು ದಶೆ ಚಂದ್ರಭುಕ್ತಿ, ಗುರು ದಶೆ ಅಲ್ಲ ಸಾರಿ ಐ ವೆರಿ ಸಾರಿ ಗುರು ದಶೆ ರವಿ ಭುಕ್ತಿ ಅಥವಾ ರವಿ ದಶೆ ಗುರು ಭುಕ್ತಿ. ಗುರು ದಶೆ ರವಿ ಭುಕ್ತಿ ಇರ್ಬೋದು ಅಥವಾ ರವಿ ದಶೆ ಗುರು ಭುಕ್ತಿಯಲ್ಲಿ ರಾಶಿ ಕುಂಡಲಿಯಲ್ಲಿ ಅಥವಾ ಯಾವುದೇ ವರ್ಗ ಕುಂಡಲಿಯಲ್ಲಿ ಪರಸ್ಪರ ಸ್ಥಾನ 6, 8 ಇರಬಾರ್ದು. ಈಗ ನಾನು ಬರ್ದಿದ್ದೀನಲ್ಲ ಈ ಚಿತ್ರದಲ್ಲಿ, ರವಿಗೂ ಗುರುಗೂ 5-9 ಪೊಸಿಷನ್ ಇದೆ. 5-9, 4-10 ಇದೆಲ್ಲ ಓಕೆ. 6-8 ಪೊಸಿಷನ್ ಇರಬಾರ್ದು. 6-8 ಪೊಸಿಷನ್ ಇದ್ರೆ ಪರ್ಟಿಕ್ಯುಲರ್ ಆಗಿ ಪ್ರೊಫೆಷನ್ ಅಲ್ಲಿ ಡೌನ್ ಫಾಲ್ ಆಗುತ್ತೆ. ಅವ್ರು ಏನು ಪ್ರೊಫೆಷನ್ ಇದೆ, ಏನೇ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಡೌನ್ವರ್ಡ್ ಫ್ಲೋ ಆಗುತ್ತೆ, ಸ್ವಲ್ಪ ಕೆಳಗೆ ಹೋಗ್ತಾರೆ. ಯಾವಾಗ ಗುರುದಶೆ ರವಿ ಭುಕ್ತಿಯಲ್ಲಿ ಅಥವಾ ರವಿ ದಶೆ ಗುರು ಭುಕ್ತಿಯಲ್ಲಿ. ಅದಕ್ಕೆ ಎಕ್ಸೆಪ್ಷನ್ ರೂಲ್ಸ್ ಇದೆ. ಏನು ಅದು ಪುಷ್ಕರಾಂಶದಲ್ಲಿ ಇದ್ರೆ ಮಾಡಿದ್ರೆ ಅವಾಗೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅದರ್ವೈಸ್ ಗುರುದಶೆ ರವಿ ಭುಕ್ತಿಯಲ್ಲಿ ಅಥವಾ ರವಿ ದಶೆ ಗುರು ಭುಕ್ತಿಯಲ್ಲಿ ಪ್ರೊಫೆಷನ್ ಅಲ್ಲಿ ಕೆಳಗಿಳಿತಾರೆ. ಇದು ಒಂದಾಯ್ತು. ಇದು ಈ ಗ್ರೂಪ್ ಅಲ್ಲಿ, ಫಸ್ಟ್ ಗ್ರೂಪ್ ಅಲ್ಲಿ ಅವರು ಪರಸ್ಪರ ಎಲ್ಲ ಮಿತ್ರರಾಗಿದ್ರು ಈ ಪ್ರಾಬ್ಲಮ್ ಬರುತ್ತೆ. ಇನ್ನೊಂದು ಗ್ರೂಪ್ ಯಾವುದು, ಬುಧ, ಶುಕ್ರ, ಶನಿ, ರಾಹು, ಈ ಗುಂಪಲ್ಲಿ ಶುಕ್ರ ದಶೆ ಶನಿ ಭುಕ್ತಿ ಅಥವಾ ಶನಿ ದಶೆ ಶುಕ್ರ ಭುಕ್ತಿ. ಶುಕ್ರ ದಶೆ ಶನಿ ಭುಕ್ತಿ ಅಥವಾ ಶನಿ ದಶೆ ಶುಕ್ರ ಭುಕ್ತಿಯಲ್ಲಿ ತೊಂದರೆಗಳು ಕಂಡು ಬರ್ತವೆ. ತೊಂದರೆಗಳು, ಮಿಸರೀಸ್, ಕಷ್ಟ ಕಾರ್ಪಣ್ಯಗಳು, ಫ್ಯಾಮಿಲಿ ಲೈಫ್ ಡಿಸ್ಟರ್ಬ್ ಆಗೋದು ಇದು ಕಂಡು ಬರ್ತದೆ. ಸೊ ಈ ರೂಲ್ಸ್ ಒಂದನ್ನ ನೀವು ಬರ್ಕೊಳ್ಳಿ. ರಿಪೀಟ್ ಮಾಡಿ. ದಶೆ ರವಿ ಭುಕ್ತಿಯಲ್ಲಿ ಅಥವಾ ರವಿ ದಶೆ ಗುರು ಭುಕ್ತಿಯಲ್ಲಿ ಪರಸ್ಪರ 6-8 ಪೊಸಿಷನ್ ಅಲ್ಲಿ ಇದ್ರೆ, ಗ್ರಹಗಳು ನಿಮ್ಮ ಕುಂಡಲಿಯಲ್ಲಿ 6-8 ಇದ್ರೆ, ಈಗ ಈ ಗುರು ಏನಾದ್ರು ಮಕರ ರಾಶಿಯಲ್ಲಿದ್ರೆ ಅವಾಗ ಏನಾಗುತ್ತೆ, 6-8 ಆಗುತ್ತೆ. ರವಿ ಸಿಂಹ ರಾಶಿಯಲ್ಲಿದೆ, ಗುರು ಮಕರ ರಾಶಿಯಲ್ಲಿದ್ರೆ ರವಿಯಿಂದ ಗುರು 6, ಗುರುವಿಂದ ರವಿ 8 ಆಗುತ್ತೆ. ಅರ್ಥ ಆಯ್ತಲ್ವಾ? ಅಥವಾ ರವಿ ಏನಾದ್ರೂ ಕಟಕ ರಾಶಿಯಲ್ಲಿದ್ರೆ, ರವಿ ಕಟಕ ರಾಶಿಯಲ್ಲಿದ್ರೆ ಗುರುವಿಂದ ರವಿ 8, ರವಿಯಿಂದ ಗುರು 6 ಆಗುತ್ತೆ. ಸೊ ಈ ರೀತಿ ಅದು ಯಾವುದೇ ರಾಶಿಯಲ್ಲಿ ಇರ್ಬೋದು. ಮೇಷರಾಶಿಯಲ್ಲಿ ರವಿ, ವೃಶ್ಚಿಕ ರಾಶಿಯಲ್ಲಿ ಗುರು, ಇಲ್ಲ ಯಾವುದು ಮಿಥುನ ರಾಶಿಯಲ್ಲಿ ಗುರು, ಮಕರ ರಾಶಿಯಲ್ಲಿ ರವಿ, ಈ ತರ 6-8 ಪೊಸಿಷನ್ ಅಲ್ಲಿ ಇದ್ದಾಗ ಪ್ರೊಫೆಷನ್ ಅಲ್ಲಿ ಡೌನ್ ಫಾಲ್ ಆಗುತ್ತೆ, ಸ್ವಲ್ಪ ಇಳಿತಾರೆ. ಏನೋ ಪುಷ್ಕರಾಂಶದಲ್ಲಿ ಅದರಲ್ಲಿ ಹೌದು, ಷಷ್ಟಾಷ್ಟಕ ಪೊಸಿಷನ್ ಅಲ್ಲಿ ಇದ್ರೆ ಅದು ಡೌನ್ ಫಾಲ್ ಆಗುತ್ತೆ. ನಾನಿಲ್ಲಿ ತೀರಾ ಇದ್ರವರು ಏನು ಬಿಗಿನರ್ಸ್ ಇದಾರೆ, ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಷಷ್ಟಾಷ್ಟಕ ಅಂದ್ರೆ ಒಂದೊಂದ್ಸರಿ ಅರ್ಥ ಆಗಲ್ಲ. ಹಂಗಾಗಿ ನಾನು 6-8, 6-8 ಪೊಸಿಷನ್ ಇದೆಲ್ಲ ಹೇಳ್ತಾ ಇದ್ದೀನಿ. ಷಷ್ಟಾಷ್ಟಕ ಅಂತಾನು ಬರ್ಕೊಳ್ಳಿ. ಹೊಸ ಟರ್ಮ್ ಅಸ್ಟ್ರಾಲಜಿಲಿ ಕಲ್ತ್ಕೋಬೇಕು. ಷಷ್ಟಾಷ್ಟಕ, ಷಷ್ಟ ಅಂದ್ರೆ 6, ಅಷ್ಟ ಅಂದ್ರೆ 8, ಷಷ್ಟಾಷ್ಟಕ ಅಂದ್ರೆ ಪರಸ್ಪರ 6-8 ಅಂತ. ಸಮಸಪ್ತಮ ಅಂದ್ರೆ ಪರಸ್ಪರ ಆಪೋಸಿಟ್ ಇರೋದು. ಈಗ ಶುಕ್ರ ಮತ್ತೆ ಮಂಗಳ ಇದೆ ನೋಡಿ, ಆ ತರ. ರವಿ ಮತ್ತೆ ಶನಿ ಇದೆಯಲ್ಲ, ಆ ತರ, ಅದು ಸಮಸಪ್ತಮ. 4-10 ಅಂದ್ರೆ ಗುರು ಮತ್ತೆ ಬುಧ ಇದೆಯಲ್ಲ, ಇದಕ್ಕೆ 4-10 ಅಂತೀವಿ. 4-10. ಚಂದ್ರ ಶುಕ್ರ ಇರೋದು 6-8, ಮಂಗಳ ಶುಕ್ರ ಇರೋದು ಸಮಸಪ್ತಮ, ಚಂದ್ರ ಶುಕ್ರ ಇರೋದು ಷಷ್ಟಾಷ್ಟಕ, ಬುಧ ಶನಿ ಇರೋದು ಷಷ್ಟಾಷ್ಟಕ, ಗುರು ರವಿ ಇರೋದು ನವಮ ಪಂಚಮ, 5-9 ಪೊಸಿಷನ್. ಸೊ ಇಲ್ಲಿ ಷಷ್ಟಾಷ್ಟಕಗಳು ತೊಂದರೆ ಆಗ್ತವೆ, ಸಮಸಪ್ತಮ ತೊಂದರೆ ಆಗಲ್ಲ, ಕೇಂದ್ರಗಳಲ್ಲಿದ್ರೆ ತೊಂದರೆ ಆಗಲ್ಲ. 4-10 ಅಲ್ಲಿ ಇದ್ರು ತೊಂದರೆ. ಗುರು ಬುಧ ಕೇಂದ್ರದಲ್ಲಿದ್ದಾರೆ 4-10. ಷಷ್ಟಾಷ್ಟಕ ಬಿಟ್ರೆ ನೆಕ್ಸ್ಟ್ 2-12. ಬುಧ ಮತ್ತೆ ರವಿ 2-12 ಅಲ್ಲಿ ಇದ್ದಾರೆ ನೋಡಿ. ಬುಧ ಮತ್ತೆ ರವಿ 2-12 ಅಲ್ಲಿ ಇದ್ದಾರೆ. ಮಂಗಳ ಚಂದ್ರ 2-12 ಅಲ್ಲಿ ಇದ್ದಾರೆ. ಇದೆಲ್ಲ ಪೊಸಿಷನ್ಸ್. ಇದು
ನೀವು ದಶಾಭುಕ್ತಿ ನೋಡ್ಬೇಕಾದ್ರೆ ಪರಸ್ಪರ ದಶಾನಾಥ ಭುಕ್ತಿನಾಥ 410 59 ಈ ತರ ಇದ್ರೆ ಒಳ್ಳೇದು, ಆಯ್ತಾ? ಗುರುಗಳೇ ಒಂದ್ ಸ್ಮಾಲ್ ಕ್ವಶನ್. ಇದು ಲಗ್ನದಿಂದನ ಅಥವಾ ರಾಶಿಯಿಂದನ ಕ್ಯಾಲ್ಕುಲೇಷನ್? ದಶಾನಾಥನಿಂದ ನಾನ್ ಹೇಳ್ತಿರೋದು, ದಶಾನಾಥನಿಂದ. ನೀವು ಲಗ್ನಕ್ಕೆ ರಾಶಿಗೆ ಯಾಕೆ ಹೋಗ್ತೀರಿ ವಿಜಯ್? ದಶಾನಾಥನಿಂದ ಭುಕ್ತಿನಾಥ. ನಾನು ಗುರು ದಶೆ ರವಿ ಭುಕ್ತಿ, ರವಿ ದಶೆ ಗುರು ಭುಕ್ತಿ ಹೇಳ್ಬೇಕಾದ್ರೆ ದಶಾನಾಥನಿಗೂ ಭುಕ್ತಿನಾಥನಿಗುವೆ ಯಾವಾಗ್ಲೂ ದಶಾನಾಥ ಭುಕ್ತಿ ದಶಾಭುಕ್ತಿನೇ ಹೇಳ್ತಾ ಇದ್ದೀನಿ. ಹಂಗಾಗಿ ಲಗ್ನದಿಂದ ಅಲ್ಲ, ಲಗ್ನದಿಂದ ಅದು ಆಮೇಲೆ ಬರೋಣ, ಅದು ನೀನ್ ಡೀಟೇಲ್ ಆಗಿ, ಆಯ್ತಾ? ಸೊ ಇಲ್ಲಿ ಗ್ರಹಗಳು ಹೇಳ್ತಾ ಇರ್ಬೇಕಾದ್ರೆ ನಾವು ಗ್ರಹಗಳು ಅಂದ್ರೆ ಅವು ದಶಾಗಳೇ ಲೆಕ್ಕ ಬರೋದು, ಲಗ್ನ ಬರಲ್ಲ ಲೆಕ್ಕಕ್ಕೆ, ಆಯ್ತಾ? ಇಲ್ಲಿ ಲಗ್ನ ಬರ್ದೇ ಇಲ್ಲ ನಾನು. ಓಕೆ, ಅಲ್ಲಿಂದ ಬಂದ್ರೆ ನಿಮಗೆ ಆ ವಿಚಾರ ನಿಮ್ಗೆ ಹೇಳಾಯ್ತು. ಏನು ಶುಕ್ರ ದಶೆ ಶನಿ ಭುಕ್ತಿ, ಅಲ್ಲೂ ಅಷ್ಟೇ 6 8 ಇದ್ರೆ ಇನ್ನೂ ವರ್ಷ ಇರ್ತದೆ, ಬಹಳ ತೊಂದರೆಗಳಾಗ್ತವೆ. ಶುಕ್ರ ದಶೆ ಶನಿ ಭುಕ್ತಿಯಲ್ಲಿ ಏನಾದ್ರೂ ಶನಿ ಭಿನ್ನ ಅಷ್ಟಕವರ್ಗದಲ್ಲಿ 0 1 ಬಿಂದುಲಿ ಸಂಚಾರ ಮಾಡ್ತಿದ್ರಂತೂ ಬಹಳ ಹಾರಿಬಲ್ ಇರ್ತದೆ ಪರಿಸ್ಥಿತಿ. ಅದು ಅಷ್ಟಮ ಶನಿ ಇಲ್ಲ ಸಾಡೆ ಸಾತಿದ್ರೆ ದೇವ್ರು ಕಾಪಾಡ್ತಾನೆ, ಆದ್ರೆ ನೀವು ಪರಿಹಾರ ಮಾಡ್ಬೇಕು, ಅದು ಬೇರೆ ಪ್ರಶ್ನೆ. ಪರಿಹಾರ ಮಾಡ್ಕೋಬೇಕು. ಪರಿಹಾರದ ವಿಚಾರಕ್ಕೆ ಇನ್ನೊಂದ್ಸರಿ ಅದು ಹೆಂಗೆ ಈ ಕರ್ಮಗಳು ಎಫೆಕ್ಟ್ ಆಗುತ್ತೆ ಅನ್ನೋದು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇವತ್ತು ಕ್ಲಾಸ್ಗೆ ನಾನು ನಿಮಗೆ ಏನ್ ಹೇಳಿದೆ, ಈ ಒಂದು ನೈಸರ್ಗಿಕ ಮಿತ್ರತ್ವವನ್ನ ನಿಮಗೆ ಹೇಳಿದೆ. ಇದು ಕ್ಲಿಯರ್ ಅರ್ಥ ಆಯ್ತು ಎಲ್ಲರಿಗೂ? ಇದ್ರಲ್ಲಿ ಏನೋ ಡೌಟ್ ಇದೆಯಾ ಗುರುಗಳೇ? ಈಗ ಗುರು ಮತ್ತು ರವಿ, ಗುರು ದಶೆ ಅಥವಾ ರವಿ ಭುಕ್ತಿಯಲ್ಲಿ ಷಷ್ಠಾಷ್ಟ ಇರಬಾರ್ದು, ದ್ವಿರ್ದ್ವಾಸ ಇರಬಾರ್ದು ಅಲ್ವಾ? ಅದೇ ರೀತಿ ಇನ್ನೊಂದು ಕೆಟಗರಿ ಹೇಳ್ತೀನಿ ಅಂದ್ರೆ ಅದು ಯಾವ್ದು? ಶುಕ್ರ ಶನಿ ಹೇಳಿದ್ನಲ್ಲ, ಶುಕ್ರ ದಶೆ ಶನಿ ಭುಕ್ತಿ, ಶನಿ ದಶೆ ಶುಕ್ರ ಭುಕ್ತಿಯಲ್ಲೂ ತೊಂದರೆ ಆಗ್ತದೆ ಅಂತ ಹೇಳಿದ್ನಲ್ಲ. ಅದು ನನ್ಗೆ ಸ್ವಲ್ಪ ಇದಾಗಿತ್ತು, ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ. ಓಕೆ, ಆಯ್ತಾಯ್ತು, ಬರ್ಕೊಳ್ಳಿ. ಅದೇ ರೀತಿ ಶುಕ್ರ ದಶೆ ಶನಿ ಭುಕ್ತಿಯಲ್ಲಿ ಇಲ್ಲ ಶನಿ ದಶೆ ಶುಕ್ರ ಭುಕ್ತಿಯಲ್ಲಿ ಷಷ್ಟಾಷ್ಟಕ ಇಲ್ಲದೆ ಹೋದ್ರೂ ತೊಂದರೆ ಆಗುತ್ತೆ. ಷಷ್ಟಾಷ್ಟಕ ಇಲ್ಲದೆ ಹೋದ್ರೂ ತೊಂದರೆ ಆಗುತ್ತೆ. ಅದೇ ರೀತಿ ನೀವು ಇನ್ನೊಂದು ದಶಾಭುಕ್ತಿ ನೆನ್ನೆ ಹೇಳಿದೆ, ರಾಹು ದಶೆ ಕೇತು ಭುಕ್ತಿ, ಕೇತು ದಶೆ ರಾಹು ಭುಕ್ತಿ, ಅವಾಗ್ಲೂ ತೊಂದರೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಾಮಾನ್ಯವಾಗಿ ದಶಾನಾಥನಿಗೂ ಭುಕ್ತಿನಾಥನಿಗೂ 6 8 2 12 ಇದ್ರೆ ಸ್ವಲ್ಪ ತೊಂದರೆಗಳಾಗುತ್ತೆ. 3 11 ಇದ್ರೆ ಪರಸ್ಪರ ಪೊಸಿಷನ್ 3 11 ಇದ್ರೆ ಅವಾಗ ಶ್ರಮ ಜಾಸ್ತಿ ಆಗ್ಬೇಕು, ಬಹಳ ಸುಲಭ ಕೆಲಸ ಆಗಲ್ಲ, ಶ್ರಮ ಜಾಸ್ತಿ ಆಗ್ಬೇಕು. 5 9 ಬಹಳ ಶುಭವಾಗಿ ಕೆಲಸ ಆಗುತ್ತೆ. 4 10 ಚೆನ್ನಾಗಿ ಆಗುತ್ತೆ, ರಿಸೋರ್ಸ್ ಚೆನ್ನಾಗಿ ಸಿಗುತ್ತೆ, ಆತರ. ಸೊ ಇದು ಕ್ಲಿಯರ್ ಆಯ್ತಾ ನಿಮಗೆ? ನೈಸರ್ಗಿಕ ಮಿತ್ರತ್ವ ಶತ್ರುತ್ವ ಇದು ಕ್ಲಿಯರ್ ಆಯ್ತಾ? ಇದನ್ನೇನು ರಿಪೀಟ್ ಮಾಡಂಗಿದ್ರೆ ಹೇಳಿ, ಇಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀನಿ ನಾನು. ಆಗಿದೆ ಸರ್. ಓಕೆ, ನಾನು ಕಳಿಸಿರೋ ಚಾರ್ಟ್ ಅಲ್ಲಿ ಶುಕ್ರದಲ್ಲಿ ಜುಪಿಟರ್ ನ ಸಮ ಅಂತ ಹಾಕಿದೀನಿ, ಅದನ್ನ ಶತ್ರು ಅಂತ ಮಾಡ್ಕೋಬೇಕು ಸರ್. ಮಿಕ್ಕಿದೆಲ್ಲ ಕರೆಕ್ಟ್ ಆಗಿದೆ. ಇರ್ಲಿ, ಅದನ್ನ ನೀವು ಕ್ಲಾರಿಫಿಕೇಶನ್ ಕೊಟ್ಟಿದ್ದು ಒಳ್ಳೆಯದು. ಎಲ್ಲ ಕೇಳಿಸ್ಕೊಳ್ಳಿ, ಏನಂತ ಹಾಕಿದಿರಿ? ಇದು ಶುಕ್ರದಲ್ಲಿ ಗುರುನ ನಾನು ಸಮ ಅಂತ ಹಾಕಿದೀನಿ, ಅದು ಶತ್ರು ಅಂತ ಬರ್ಕೋಬೇಕು ಸರ್. ಮಿಕ್ಕಿದೆಲ್ಲ ಕರೆಕ್ಷನ್ ಇದೆ, ಕರೆಕ್ಟ್ ಆಗಿದೆ. ಒಂದೇ ನಿಮಿಷ, ಅದೆಲ್ಲಿದೆ? ಇಲ್ಲಿ ತಗೊಳ್ಳೋಣ, ಇಲ್ಲಿದೆಯಲ್ಲ ಇಲ್ಲಿ. ಶುಕ್ರ ನ್ಯೂಟ್ರಲ್ ಅಂತ ಹಾಕಿದಿರಿ, ಆದ್ರೆ ಅಧಿಶತ್ರು ಆಗುತ್ತೆ ಅಲ್ವಾ? ಕರೆಕ್ಷನ್ ಮಾಡ್ಬೇಕಷ್ಟೇ ಸರ್, ಮಿಕ್ಕಿದೆಲ್ಲ ಕರೆಕ್ಟ್ ಆಗಿದೆ. ನೋಡಿ, ಇಲ್ಲಿ ರವಿಗೆ ಚಂದ್ರ ಮಂಗಳ ಗುರು ಇದು ಶನಿ ಏನಾಗುತ್ತೆ 6 ಮತ್ತು 7ರ ಅಧಿಪತಿಯಾಗಿ ಅಧಿಶತ್ರು ಎನಿಮಿ, ಹಾಗೆ 3 ಮತ್ತು 10ರ ಅಧಿಪತಿಯಾದ ಶುಕ್ರ ಎನಿಮಿ, ಬುಧ ನ್ಯೂಟ್ರಲ್ 2 ಮತ್ತು 11 ಕರೆಕ್ಟ್ ಅಲ್ವಾ? ಚಂದ್ರನಿಗೆ ಇವರಿಬ್ರು ಫ್ರೆಂಡ್ಸು, ಇನ್ ಮಿಗ್ದರೆಲ್ಲ ನ್ಯೂಟ್ರಲ್, ಕರೆಕ್ಟ್ ಆಗಿ ಹಾಕಿದ್ದಾರೆ. ಇದು ಚಾರ್ಟ್ ಚೆನ್ನಾಗಿದೆ ನೋಡಿ. ಹಾಗೆ ಮಂಗಳನಿಗೆ ರವಿ ಚಂದ್ರ ಗುರು ಓಕೆ, ಬುಧ ಓಕೆ, ಶುಕ್ರ ಶನಿ ಸಮ. ಯಾರಿಗೆ? ಮಂಗಳನಿಗೆ 2 7 ಸಮ. 10 11 ಎನಿಮಿಗೆ ಬರ್ತದೆ. ಮಂಗಳನಿಗೆ ಶನಿ ಎನಿಮಿ ಆಗುತ್ತೆ. 10 ಮತ್ತು 11 ಕರೆಕ್ಟ್, ಯು ಆರ್ 100% ಕರೆಕ್ಟ್. ಯಾಕೆಂದ್ರೆ ಉಚ್ಚ ರಾಶಾಧಿಪತಿ ಆಗಿರೋದ್ರಿಂದ ಮಂಗಳನಿಗೆ ಶನಿ ಸಮದಲ್ಲಿ ಬರ್ತದೆ, ಆಯ್ತಾ? ಬುಧನಿಗೆ ರವಿ 12ರ ಅಧಿಪತಿ, ಬುಧ ಮಿತ್ರ ಮತ್ತೆ ಕರೆಕ್ಟ್, ಮತ್ತೆ ಚಂದ್ರ 11ರ ಅಧಿಪತಿ ಎನಿಮಿ, ಇನ್ನು ಮಂಗಳ 3 8 ಸಮ, 4 7 ಸಮ, ಶನಿ 5 6 ಸಮ. ವೆರಿ ಗುಡ್. ಗುರುಗೆ
ಸನ್ ಮೂನ್ ಮಾರ್ಸ್ ಕರೆಕ್ಟ್. ಬುಧ 7-10 ಎನಿಮಿ. ಶುಕ್ರ 6-11 ಎನಿಮಿ. ಶನಿ 2-3 ಹಂಗಾಗಿ ಸಮ. ವೆರಿ ಗುಡ್. ಶುಕ್ರನಿಗೆ ಮರ್ಕ್ಯೂರಿ ಏನು 9 and 12 ಮಿತ್ರ. ಶನಿ 4 and 5 ಮಿತ್ರ. ಮೂನ್ 11 ಅಲ್ಲ ಮೂನ್ 10 and 11 ಸನ್ 11 ಎನಿಮೀಸು. ಮಾರ್ಸ್ 2-7 ಇದು. ಗುರುನ ಎನಿಮಿಗ್ ಸೇರ್ಸ್ಕೋಬೇಕು ಇಲ್ಲಿ. ಅವ್ರು ಹೇಳಿದ್ ಕರೆಕ್ಟ್. ಗುರುನ ಇಲ್ಲಿ ಎನಿಮಿಗ್ ಹಾಕೊಂಡ್ರೆ ಸರಿ ಹೋಗುತ್ತೆ. ಶನಿಗೆ ಮರ್ಕ್ಯೂರಿ 5th and 8th ಲಾರ್ಡ್ ಮರ್ಕ್ಯೂರಿ. ನೋಡಿ ಈಗ ನೀವು ಚಾರ್ಟ್ ಹಾಕಿದಿರಲ್ಲ ಇವ್ರೆ, ನೀವು ರಾಜೇಶ್ ಅವರೇ, ಈ ಚಾರ್ಟ್ ಹಾಕಿದ್ರಲ್ಲ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದು ಯಾಕೆ ಈ ರೀತಿ ಬರ್ದಿದ್ದಾರೆ ಅಂತ ನಿಮಗೆ ಕಾನ್ಸೆಪ್ಟ್ ಗೊತ್ತಿತ್ತಾ? ಕಾನ್ಸೆಪ್ಟ್ ಫುಲ್ ಆಗಿ ಗೊತ್ತಿರ್ಲಿಲ್ಲ, ಸ್ವಲ್ಪ ಗೊತ್ತಿತ್ತು, ಅದು ನೋಡ್ಬಿಟ್ಟು ನಾವು ಎಂಟ್ರಿ ಮಾಡ್ಕೊಂಡಿದ್ದೆ ಸರ್. ನೀವ್ ಎಂಟ್ರಿ ಮಾಡೋದ್ ತಪ್ಪಿಲ್ಲ, ನಾನು ಅದ್ರ ಬಗ್ಗೆ ಎಲ್ಲ ನಾನು ಹೇಳೋದು. ಗೊತ್ತಿರ್ಲಿಲ್ಲ ಸರ್. ಇವತ್ತೇನ್ ಕಾನ್ಸೆಪ್ಟ್ ಇದೆ, ಈ ತರ ಒಂದು ಕಾನ್ಸೆಪ್ಟ್ ಇದೆ, ಒಂದು ಕಾರಣ ಇದೆ ಅನ್ನೋದು ನಿಮಗೆ ಗಮನ ಇತ್ತಾ ಅಂತ ಅಷ್ಟೇ ನನ್ನ ಪ್ರಶ್ನೆ, ಇನ್ನೇನಿಲ್ಲ. ನಾನೇನು ನಿಮ್ನ ಇದು ಮಾಡ್ತಿಲ್ಲ. ಇದು ಮಾಡಿರೋದು ಒಳ್ಳೇದು, ಈ ತರ ಮಾಡಿ ನೀವು. ಸೊ ಬುಧ ಮತ್ತೆ ಶುಕ್ರ ಏನಾಗುತ್ತೆ? ಬುಧ 5th and 8th ಲಾರ್ಡು, ಶುಕ್ರ 4th and 10th ಲಾರ್ಡು, ಇದು ಫ್ರೆಂಡ್ಶಿಪ್ ಬರ್ತದೆ. ರವಿ ಏನು 7th, ಚಂದ್ರ 6, ಮಂಗಳ 3 and 10 ಎನಿಮಿನೇ ಬರ್ತದೆ. ಗುರು ಸಮ. ವೆರಿ ಗುಡ್, ವಂಡರ್ಫುಲ್ ಇದೆ. ಇದು ಚಾರ್ಟ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ಮಿಸ್ಟೇಕ್ ನಿಮ್ಗೆ ಹೇಳ್ಬಿಡ್ತೀನಿ, ಏನು ಮಿಸ್ಟೇಕ್ ಅಲ್ಲ, ಒಂದು ಇದು. ಇಲ್ಲಿ ಬುಧನಿಗೆ ದ ಮೂಲ ತ್ರಿಕೋಣ ಸೈನ್ ಆಫ್ ಮರ್ಕ್ಯೂರಿ ಈಸ್ ಫ್ರಮ್ 15 degree to 20 degree ಅಂತಿದೆ. ಓನ್ ಹೌಸ್ 20 to 30 degree ಅಂತಿದೆ. ಎಕ್ಸಾಲ್ಟೇಷನ್ ಎಲ್ಲಿ ಬುಧನಿಗೆ? ಸರ್ ಕನ್ಯಾನೇ ಬುಧನ್ಗೆ ಎಕ್ಸಾಲ್ಟೇಷನ್. ನಾನು ಅದನ್ನ ಕೇಳಲಿಲ್ಲ. ನಾನಿಲ್ಲಿ 15 to 20 ಏನು ಮೂಲ ತ್ರಿಕೋಣ, 20 to 30 ಓನ್ ಹೌಸ್. ಎಕ್ಸಾಲ್ಟೇಷನ್ ಎಲ್ಲಿ? 10 to 15. ವೆರಿ ಗುಡ್. ಹಂಗಿದ್ರೆ 0 to 10 ಏನು? 0 to 10 ಸ್ವಕ್ಷೇತ್ರ ಸರ್. 0 to 15 ಎಕ್ಸಾಲ್ಟೇಷನ್. ಬುಧನಿಗೆ 0 to 15 ಎಕ್ಸಾಲ್ಟೇಷನ್, 15 to 20 ಮೂಲ ತ್ರಿಕೋಣ, 20 to 30 ಇದನ್ನೊಂಚೂರು ಎಡಿಟ್ ಮಾಡ್ಕೊಳ್ಳಿ. ಸರಿ ಸರ್, ಚೇಂಜ್ ಮಾಡಿ. ಇದು ಸಿಂಹ ರಾಶಿಯಲ್ಲಿ 0 to 20 degree ಕರೆಕ್ಟ್ ಇದೆ. ಮೂನ್ಗೆ 3 ಡಿಗ್ರಿಯಿಂದ 30 ಡಿಗ್ರಿ. 0 to 3 ಏನು ಚಂದ್ರನಿಗೆ? 0 to 3 ಈಗ ನೀವು ಎಕ್ಸಾಲ್ಟೇಷನ್ ಕೊಟ್ಟಿದ್ರಲ್ಲ, ಮ್ಯೂಟ್ ಮಾಡ್ಬೇಕು, ಯಾರೋ ಮ್ಯೂಟ್ ಮಾಡಿಲ್ಲ. ಎಕ್ಸಾಲ್ಟೇಷನ್ ಕೊಟ್ಟಿದಿರಲ್ಲ, ಇದು ಪರಮೋಚ್ಚ ಅಂತ ಬರಿಬೇಕು. ನೀವು ಎಕ್ಸಾಲ್ಟೇಷನ್ ಅಲ್ಲಿ ಏನ್ ಬರಿಬೇಕು? ಬರೀ ಮೇಷ ಅಂತ ಬರಿಬೇಕು. ಸೂರ್ಯನಿಗೆ ಮೇಷ, ಚಂದ್ರನಿಗೆ ಋಷಭ, ಮಂಗಳನಿಗೆ ಮಕರ, ಬುಧನಿಗೆ ಕನ್ಯಾ, ಗುರುವಿಗೆ ಕಟಕ, ಶುಕ್ರನಿಗೆ ಮೀನ, ಶನಿಗೆ ತುಲಾ ಅಂತ ಬರಿಬೇಕು. ಡೀಪ್ ಎಕ್ಸಾಲ್ಟೇಷನ್ ಅಲ್ಲಿ 10 degree ಆಫ್ ಮೇಷ ಈಸ್ ಡೀಪ್ ಎಕ್ಸಾಲ್ಟೇಷನ್. ಆಮೇಲೆ 3 degree ಆಫ್ ಋಷಭ ಡೀಪ್ ಎಕ್ಸಾಲ್ಟೇಷನ್, 28 degree ಆಫ್ ಮಕರ ಡೀಪ್ ಎಕ್ಸಾಲ್ಟೇಷನ್, 15 degree ಆಫ್ ಕನ್ಯಾ ಡೀಪ್ ಎಕ್ಸಾಲ್ಟೇಷನ್, 5 degree ಆಫ್ ಕಟಕ ಡೀಪ್ ಎಕ್ಸಾಲ್ಟೇಷನ್, ಹಂಗೆ 27 degree, ಇದು 20 degree. ಇಲ್ಲಿ ಚಂದ್ರನಿಗೆ 0 to 3 degree ಬಂದು ಎಕ್ಸಾಲ್ಟೇಷನ್ ಪೊಸಿಷನ್. 0 to 3 degree ಆಫ್ ವೃಷಭ ರಾಶಿ ಈಸ್ ಎಕ್ಸಾಲ್ಟೇಷನ್ ಅಂಡ್ 3 to 30 degree ಈಸ್ ಮೂಲ ತ್ರಿಕೋಣ. ಇವೆಲ್ಲ ಸಣ್ಣ ಪುಟ್ಟ ಕರೆಕ್ಷನ್ ನೀವು ಮಾಡಿ. ಬಟ್ ವಂಡರ್ಫುಲ್ ಚಾರ್ಟ್. ದಿಸ್ ಚಾರ್ಟ್ ಈಸ್ ರಿಯಲಿ ವಂಡರ್ಫುಲ್. ಓಕೆ, ಸೊ ಇದು ನಿಮಗೆ ಒಂದು ಮಟ್ಟಕ್ಕೆ ನಿಮಗೆ ಅರ್ಥ ಆಗಿದೆ ಅಲ್ವಾ? ಇದು ಸ್ಕ್ರೀನ್ ಕಾಣ್ತಾ ಇದೆ, ಆಯ್ತಾ? ಇನ್ನು ಏನು ನೈಸರ್ಗಿಕ ತಾತ್ಕಾಲಿಕ ಮಿತ್ರತ್ವ, ಅದನ್ನ ನಾನು ನಾಳೆ ಮಾಡೋದು ಬೆಟರ್ ಅನ್ಸುತ್ತೆ, ಯಾಕಂದ್ರೆ ಟೈಮ್ ಆಗಿದೆ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ನಾಳೆ ನಾನು ಇದನ್ನ ಯಾವುದು ತಾತ್ಕಾಲಿಕ ಮಿತ್ರತ್ವನ ಮಾಡ್ತೀನಿ. ಗುರುಗಳೇ, ಇದು ರೆಕ್ಟಿಫೈಡ್ ಚಾರ್ಟ್ ರಾಜೇಶ್ ಅವ್ರು ಮತ್ತೊಂದು ಸರಿ ಅದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಗುರುಗಳೇ. ಇದನ್ನ ರಾಜೇಶ್ ಅವರೇ, ನಿಮ್ಮ ಒಂದು ಕರ್ಟೆಸಿ ಸ್ವಲ್ಪ ದಯವಿಟ್ಟು ಕೊಡ್ಬೇಕು. ಸರ್, ಬೆಳಗ್ಗೆ ಲ್ಯಾಪ್ಟಾಪ್ ನನ್ನ ಆಫೀಸಲ್ಲಿ ಇದೆ. ಅರ್ಜೆಂಟ್ ಇಲ್ಲ. ಯು ಟೇಕ್ ಯುವರ್ ಓನ್ ಟೈಮ್, ಆಯ್ತಾ? ನೀವು
ಅದೊಂದು ಸಣ್ಣ ಎರಡು ಕರೆಕ್ಷನ್ ಅಷ್ಟೇ, ಮೂರು ಕರೆಕ್ಷನ್. ಒಂದು ಗುರು, ಇನ್ನೊಂದು ಬುಧನ ಎಕ್ಸಾಲ್ಟೇಷನ್ 0 to 15 ಡಿಗ್ರಿ ಆಫ್ ಕನ್ಯಾ ಎಕ್ಸಾಲ್ಟೇಷನ್. ಚಂದ್ರನದು 0 to 3 ಡಿಗ್ರಿ ಈಸ್ ಎಕ್ಸಾಲ್ಟೇಷನ್ ಇನ್ ವೃಷಭ. ಅಷ್ಟು ಮಾತ್ರ ಆದ್ರೆ ಸಾಕು. ನಾನು ಮಾಡಿ ಕಳಿಸ್ತೀನಿ, ನಾಳೆ ಕಳಿಸ್ತೀನಿ. ಸರ್ ನಂದೊಂದು ಪ್ರಶ್ನೆ ಇದೆ ಸರ್. ಪ್ಲೀಸ್ ಹೇಳಿ. ಈಗ ಚಂದ್ರ ದಶೆ ಸಾಮಾನ್ಯವಾಗಿ ಉತ್ತಮ ಫಲ ಕೊಡುತ್ತೆ ಅಂತ ಹೇಳಿದ್ರಲ್ಲ, ಚಂದ್ರ ಬಾಧಕಾಧಿಪತಿ ಆದ್ರೆ ಹೇಗೆ? ಯಾಕಂದ್ರೆ ಅದೇ ಈಗ ವೃಶ್ಚಿಕ ಲಗ್ನದವ್ರಿಗೆ 9ನೇ ಮನೆನೇ ಬಾಧಕಾಧಿಪತಿ ಚಂದ್ರ ಆಗ್ತಾನೆ. ಆ ದಶೆ ಹೇಗಿರುತ್ತೆ 10 ವರ್ಷ? ಆ ದಶಾಫಲಗಳು ಹೇಗಿರುತ್ತೆ? ವೃಶ್ಚಿಕ ಲಗ್ನದವ್ರಿಗೆ 9ನೇ ಮನೆನೇ ಬಾಧಕಾಧಿಪತಿ. ಸೊ ಆ ದಶೆ ನಡೆದಾಗ ಅವ್ರಿಗೆ ಹೇಗಿರುತ್ತೆ? ಅವ್ರು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಬಿಕಾಸ್ ಪ್ಲಾನೆಟ್ಸ್ ವೋಂಟ್ ಹಾರ್ಮ್ ಅಂತ ಹೇಳಿದ್ರಲ್ಲ, ಅಂದ್ರೆ ಮಿತ್ರತ್ವ ಆ ತರ ಸಾಮಾನ್ಯವಾಗಿ ಎಲ್ರೂ ಫ್ರೆಂಡ್ಶಿಪ್ ಇರೋದ್ರಿಂದ ಹೌ ಡಸ್ ಇಟ್ ವರ್ಕ್ ಫಾರ್ ದಟ್? ಈಗ ವೃಶ್ಚಿಕ ಲಗ್ನ ಅಧಿಪತಿ ಮಂಗಳನಿಗೆ ಚಂದ್ರ ಮಿತ್ರ ಒಂದು. ಎರಡನೇದು ನವಮಾಧಿಪತಿ ಭಾಗ್ಯಾಧಿಪತಿನೇ ತೊಂದರೆ ಕೊಡಲ್ಲ. ಮೂರನೇದು ಚಂದ್ರನಿಗೆ ಪಕ್ಷಬಲ ಇದ್ರೆ ಚಂದ್ರ ಮಹಾದಶೆ ಬ್ಯೂಟಿಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ಮತ್ತು ಈಗ ಮಾರ್ಗಾಧಿಪತಿ ಒಂದ್ ನಿಮಿಷ ಇರಿ, ಇವ್ರದ್ದು ಮುಗಿಸ್ಬಿಡ್ತೀನಿ, ನಿಮ್ಮದಿಗೆ ಬರ್ತೀನಿ ಸ್ವಲ್ಪ. ಈಗ ಸುಮಾ ಅವ್ರು ಕೇಳಿದ್ದು ಚಂದ್ರ ದಶೆ ವೃಶ್ಚಿಕ ಲಗ್ನದವ್ರಿಗೆ ಹೇಗಿರ್ತದೆ ಅಂತ. ಇನ್ನು ಚಂದ್ರ ಬೇರೆ ಇನ್ಯಾರಿಗೆ ಬಾಧಕಾಧಿಪತಿ ಆಗುತ್ತೆ ಚಾನ್ಸ್ ಇದೆಯಾ? ಯಾಕೆಂದ್ರೆ ಸ್ಥಿರ ಲಗ್ನಕ್ಕೆ ನವಮಾಧಿಪತಿ ಒಂದೇ ಅಧಿಪತ್ಯ ಬರ್ತದೆ, ಹಂಗಾಗಿ ಚಂದ್ರ ಇನ್ಯಾವುದಕ್ಕೂ ಬಾಧಕಾಧಿಪತಿ ಆಗಕ್ಕೆ ಆಗಲ್ಲ. ಚಂದ್ರ ಏನಾದ್ರೂ ಕರ್ಕಾಧಿಪತಿ ಸಂಬಂಧ ಹೊಂದಿದ್ರೆ, ಚಂದ್ರ ಕರ್ಕಾಧಿಪತಿ ಸಂಬಂಧ ಆಯ್ತಾ? ಸಾರಿ ಸರ್, ಚಂದ್ರ ದಯವಿಟ್ಟು ರಮೇಶ್ ಅವ್ರು ಮ್ಯೂಟ್ ಮಾಡ್ಕೋಬೇಕು. ಚಂದ್ರ ವೃಶ್ಚಿಕ ಲಗ್ನಕ್ಕೆ ಚಂದ್ರ ಬಾಧಕಾಧಿಪತಿ ಅಂದ್ರೆ ವೃಶ್ಚಿಕ ಲಗ್ನದ 10 ಡಿಗ್ರಿ ಒಳಗಡೆ ನಿಮಗೆ ಎಲ್ಲ ಬಾಧಕಾಧಿಪತಿದು ಇದು ಕಳ್ಸಿದೀನಿ, ಒಂದು ಕರದ್ರೇಖಣಾಧಿಪತಿದು ಒಂದು ಇದು ಕಳ್ಸಿದೀನಿ. ಉದಯ್ ಅವರು ಅದನ್ನ ಎಕ್ಸ್ಪ್ಲನೇಷನ್ ಕೇಳಿದ್ರು, ಅಲ್ಲಿ ನೋಡ್ಕೊಳ್ಳಿ. ಅದನ್ನ ನಾನು ಮುಂದಿನ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಚಂದ್ರ ವೃಶ್ಚಿಕ ಲಗ್ನ 10 ಡಿಗ್ರಿ ಒಳಗಿದ್ರೆ ಬುಧ ಕರದ್ರೇಖಣಾಧಿಪತಿ ಆಗುತ್ತೆ. ಬುಧ ಮತ್ತು ಚಂದ್ರ ಒಟ್ಟಿಗೆ ಇದ್ರೆ, ಅಥವಾ 10 ಡಿಗ್ರಿಯಿಂದ 20 ಡಿಗ್ರಿ ಒಳಗಡೆ ಇದ್ರೆ ಶುಕ್ರನೇ ಇದಾಗುತ್ತೆ, ಏನೋ ಬಾಧಕಾಧಿಪತಿ ಆಗುತ್ತೆ. ಅಲ್ಲ, ಕರದ್ರೇಖಣಾಧಿಪತಿ ಆಗುತ್ತೆ ವೃಶ್ಚಿಕ ಲಗ್ನಕ್ಕೆ. 10 ಡಿಗ್ರಿಯಿಂದ 20 ಡಿಗ್ರಿ ಇದೆ, 10 ಡಿಗ್ರಿಯಿಂದ 20 ಡಿಗ್ರಿ ಇದ್ರೆ ಶುಕ್ರ ಕರದ್ರೇಖಣಾಧಿಪತಿ ಆಗುತ್ತೆ. 20 ಡಿಗ್ರಿಯಿಂದ 30 ಡಿಗ್ರಿ ಇದ್ರೆ ಶನಿ ಕರದ್ರೇಖಣಾಧಿಪತಿ ಆಗುತ್ತೆ. ಸೊ ವೃಶ್ಚಿಕ ಲಗ್ನಕ್ಕೆ ಬುಧ ಅಥವಾ ಶುಕ್ರ ಅಥವಾ ಶನಿ ಕರದ್ರೇಖಣಾಧಿಪತಿ ಆಗ್ತಾರೆ. 10 ಡಿಗ್ರಿ ಒಳಗಿದ್ರೆ ಬುಧ, 10 ರಿಂದ 20 ಡಿಗ್ರಿ ಒಳಗಿದ್ರೆ ಶುಕ್ರ, 20 ರಿಂದ 30 ಡಿಗ್ರಿ ಒಳಗಿದ್ರೆ ಶನಿ. ಕೇಳಿಸ್ಕೊಳ್ಳಿ, ಮ್ಯೂಟ್ ಮಾಡಿ ಕೇಳಿಸ್ಕೊಳ್ಳಿ. ಓಕೆ, ಈ ರೀತಿ ಬಾಧಕಾಧಿಪತಿ ಜೊತೆ ಯುತಿ ಆಗಿದ್ರೆ ಅವಾಗ ಬಾಧಕಾಧಿಪತಿ ಪ್ರಭಾವ ಕೊಡುತ್ತೆ ಚಂದ್ರ. ಕರದ್ರೇಖಣಾಧಿಪತಿ ಸಂಬಂಧ ಇದ್ದಾಗ ಚಂದ್ರ ಬಾಧಕಾಧಿಪತಿ ಫಲನ ಕೊಡುತ್ತೆ, ಬಾಧಕ ಉಂಟು ಮಾಡ್ತದೆ, ಅಬ್ಸ್ಟ್ರಕಲ್ಸ್ ಉಂಟು ಮಾಡುತ್ತೆ. ಕ್ಲಿಯರ್ ಆಯ್ತಾ ನಿಮಗೆ? ಆಯ್ತು. ಇನ್ನೊಂದು ಪ್ರಶ್ನೆ, ವಾಟ್ ಇಫ್ ಚಂದ್ರ ಇಸ್ ಇನ್ ಬುಧ ನಕ್ಷತ್ರದಲ್ಲಿದ್ರೆ ಅಷ್ಟು ತೊಂದರೆ ಆಗಲ್ಲ. ಬಾಧಕಾಧಿಪತಿ ಕರದ್ರೇಖಣಾಧಿಪತಿ ಜೊತೆ ಇರ್ಬೇಕು, ಯುತಿ ದೃಷ್ಟಿ ಇದು ಮುಖ್ಯ. ಇಲ್ಲ ಕರದ್ರೇಖಣಾಧಿಪತಿ ಮನೇಲಿ ಇರ್ಬೇಕು. ಮೊದಲನೇದು ಯುತಿ, ಎರಡನೇದು ದೃಷ್ಟಿ, ಇಲ್ಲ ಕರದ್ರೇಖಣಾಧಿಪತಿ ಮನೇಲಿ ಇರ್ಬೇಕು. ಅವಾಗ ಸ್ವಲ್ಪ ಅಂದ್ರೆ ಇದು ಆರ್ಡರ್ ಕಡಿಮೆ ಆಗ್ತಾ ಬರ್ತದೆ. ಫಸ್ಟ್ ಯುತಿ ಇದ್ರೆ ಸ್ವಲ್ಪ ಟ್ರಬಲ್ ಜಾಸ್ತಿ, ದೃಷ್ಟಿ ಇದ್ರೆ ಇನ್ ಸ್ವಲ್ಪ ಕಡಿಮೆ, ಕರದ್ರೇಖಣಾಧಿಪತಿ ಮನೇಲೇ ಇದ್ರೆ ಇನ್ನು ಸ್ವಲ್ಪ ಕಡಿಮೆ. ಅಂದ್ರೆ ಆರ್ಡರ್ ಅದು ಜಾಸ್ತಿ, ಯಾವುದು ಯುತಿ ಇದ್ದಾಗ ಜಾಸ್ತಿ, ಆ ಆರ್ಡರ್ ಅಲ್ಲಿ ರಿಡ್ಯೂಸ್ ಆಗ್ತಾ ಬರ್ತದೆ. ನಕ್ಷತ್ರದಲ್ಲಿ ಇದ್ರೆ ಅದೆಲ್ಲ ತೊಂದರೆ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್. ಉದಯ್ ಅವ್ರೇನೋ ಕೇಳ್ತಿದ್ರು, ಅನ್ಮ್ಯೂಟ್ ಮಾಡಿ ಉದಯ್ ಅವರೇ. ಉದಯ್ ಅವ್ರು ಮಾತಾಡ್ತಿಲ್ಲ. ಇನ್ಯಾರ್ದಾರ ಪ್ರಶ್ನೆ ಇದೆಯಾ? ಏನಿಲ್ಲ ಸರ್, ಬಾಧಕಾಧಿಪತಿ ಟೈಮಲ್ಲಿ ಏನಾದ್ರು ಇದ್ರೆ
ಈಗ ಮಿಥುನ ಲಗ್ನಕ್ಕೆ ದ್ವಿತೀಯಾಧಿಪತಿ ಕರ್ಕ ರಾಶಿ ಬಾಧಕಾಧಿಪತಿ ಆಗೋದ್ರಿಂದ ಏನೋ ಸಮಸ್ಯೆ ಆಗುತ್ತಾ? ನೀವು ಬಾಧಕಾಧಿಪತಿನೇ ಬೇರೆ, ಮಾರಕನೇ ಬೇರೆ. ನೀವು ಪ್ರಶ್ನೆ ಇನ್ನೊಂದ್ಸರಿ ಕ್ಲಿಯರ್ ಆಗಿ ಕೇಳಿ. ಮಾರ್ಕಾಧಿಪತಿ ದ್ವಿತೀಯ ಮತ್ತು ಸಪ್ತಮ ಮಾರಕಾಧಿಪತಿ ಬರೋದು ಕೇಂದ್ರಾಧಿಪತ್ಯ ದೋಷಕ್ಕೆ ಬಂದಾಗ. ನಿಮ್ಗೆ ಅದು ಇನ್ನೊಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೇಂದ್ರಾಧಿಪತ್ಯ ದೋಷ ಇರೋ ಗ್ರಹಗಳು ಮಾರಕ ಸ್ಥಾನದಲ್ಲಿ ಸ್ಥಿತರಾದ್ರೆ ಅವರು ತೊಂದರೆ ಕೊಡ್ತಾರೆ. ಕೇಂದ್ರಾಧಿಪತ್ಯ ದೋಷ ಬರೋದು ಶುಭ ಗ್ರಹಗಳಿಗೆ. ಗುರು ಹೈಯೆಸ್ಟ್, ನೆಕ್ಸ್ಟ್ ಶುಕ್ರ, ಅದ್ರ ನೆಕ್ಸ್ಟ್ ಬುಧ, ಅದಾದ್ಮೇಲೆ ಚಂದ್ರ. ಬುಧನಿಗೆ ಅವರು ಶುಭರ ಜೊತೆ ಇದ್ರೆ ಬುಧ ಶುಭ ಆಗ್ತಾನೆ, ಆದ್ರೆ ಅಶುಭರ ಜೊತೆ ಇದ್ರೆ ಮತ್ತೆ ಬುಧ ಅಶುಭ ಆಗ್ತಾನೆ. ಅವಾಗ ಬುಧನಿಗೆ ಕೇಂದ್ರಾಧಿಪತ್ಯ ದೋಷ ಬರಲ್ಲ. ಕ್ಷೀಣ ಚಂದ್ರ ಅಶುಭ ಆಗ್ತಾನೆ, ಅವಾಗಲೂ ಕೇಂದ್ರಾಧಿಪತ್ಯ ದೋಷ ಬರಲ್ಲ. ಜಾಸ್ತಿ ಕೇಂದ್ರಾಧಿಪತ್ಯ ದೋಷ ಬರೋದು ಗುರು ಮತ್ತೆ ಶುಕ್ರ. ಅವರು ಕೇಂದ್ರಾಧಿಪತಿಗಳಾಗ್ದಾಗ, ಅಂದ್ರೆ ಲಗ್ನದಿಂದ ಕೇಂದ್ರಾಧಿಪತಿಗಳಾಗ್ಬೇಕು. ಫಾರ್ ಎಕ್ಸಾಂಪಲ್, ಮೇಷ ಲಗ್ನಕ್ಕೆ ಸಪ್ತಮಾಧಿಪತಿ ಶುಕ್ರ ಕೇಂದ್ರಾಧಿಪತಿ ಆಗ್ತಾರೆ. ಆ ಶುಕ್ರ ಏನು ಮಾರಕ ಸ್ಥಾನದಲ್ಲಿದ್ರೆ ಅಲ್ಲೂ ಏನಾಗುತ್ತೆ, ಮತ್ತೆ ಮಾರಕ ಸ್ಥಾನ ಅಂದ್ರೆ 2 ಮತ್ತು 7 ಶುಕ್ರನ ಸ್ವಂತ ಮನೆ ಆಗುತ್ತೆ. ಅವಾಗ ಅಷ್ಟು ಟ್ರಬಲ್ ಆಗಲ್ಲ. ಅದ್ರ ಬದಲು ಮಿಥುನ ಲಗ್ನಕ್ಕೆ ಗುರು ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಕೇಂದ್ರಾಧಿಪತಿ ಆಗ್ತದೆ. ಅದು ಕಟಕ ರಾಶಿಯಲ್ಲಿ ಉಚ್ಚನಾಗಿದ್ರು ತೊಂದರೆ ಕೊಡುತ್ತೆ. ನಿಮ್ಗೆ ಅರ್ಥ ಆಯ್ತಾ? ಈಗ ಮಿಥುನ ಲಗ್ನಕ್ಕೆ ಗುರು ಉಚ್ಚನಾಗಿ ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ರುವೆ ಗುರು ಮಹಾದಶೆ ಭುಕ್ತಿಗಳಲ್ಲಿ ಅವರಿಗೆ ಶುಭ ಫಲ ಬರಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿ. ಯಾಕೆಂದ್ರೆ ಕೇಂದ್ರಾಧಿಪತಿ ದೋಷ ಇದೆ, ಆದ್ರೆ ಮಾರಕ ಸ್ಥಾನದಲ್ಲಿ ಕೂತಿರ್ತದೆ. ಅದೇ ಕೇಂದ್ರಾಧಿಪತ್ಯ ದೋಷ ಇರೋ ಗ್ರಹಗಳು ಉಪಚಯದಲ್ಲಿ ಕೂತ್ಕೊಂಡ್ರೆ 3, 6, 10, 11ರಲ್ಲಿ ಕೂತ್ಕೊಂಡ್ರೆ ಶುಭ ಫಲ ಕೊಡ್ತಾರೆ. ಕೇಂದ್ರಾಧಿಪತ್ಯ ದೋಷ ಉಳ್ಳ ಗ್ರಹಗಳು ಉಪಚಯದಲ್ಲಿ 3, 6, 10, 11ರಲ್ಲಿ ಕೂತ್ಕೊಂಡ್ರೆ ಶುಭ ಫಲ ಕೊಡ್ತಾರೆ. ಈಗ ನಿಮ್ಗೆ ಕ್ಲಾರಿಟಿ ಬಂತ? ಬಾಧಕಾಧಿಪತಿ, ಮಾರಕ, ಕೇಂದ್ರಾಧಿಪತ್ಯ ದೋಷ ಎಲ್ಲ ಮಿಕ್ಸ್ ಮಾಡಬೇಡಿ. ಸೆಪರೇಟ್ ಆಗಿ ಡೀಲ್ ಮಾಡಬೇಕು. ಓಕೆನಾ? ಅದೇ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀರಲ್ಲ ಗುರುಗಳೇ? ಎಲ್ಲಾನು ಒಂದೇ ಕ್ಲಾಸಲ್ಲಿ 1 hour ಅಲ್ಲಿ ಎಲ್ಲಾನು ಮಾಡಕ್ಕಾಗಲ್ಲ. 1 by 1 ಮಾಡ್ತೀನಿ. ಈಗ ಇಂಟ್ರೊಡಕ್ಟರಿ ಕ್ಲಾಸ್ ಅಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ನಮ್ಮ ಸೈಂಟಿಫಿಕ್ ಹಿಂದೂ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಅಡ್ವಾನ್ಸ್ ಅಸ್ಟ್ರಾಲಜಿ ಯಾವ ರೀತಿ ಇರ್ತದೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಚಾರ್ಟ್ ಗಳು ತಗೊಂಡು ಅದ್ರಲ್ಲಿ ಹೆಂಗೆ ರಿಸಲ್ಟ್ ಬರ್ತದೆ, ಪ್ರಿಡಿಕ್ಷನ್, ಡಿಲಿನಿಯೇಷನ್, ಕಂಪ್ಲೀಟ್ ಡೈರೆಕ್ಟ್ ಡಿಲಿನಿಯೇಷನ್ ಮಾಡಿದಾಗ ನಿಮ್ಗೆ ಪ್ರತಿಯೊಂದು ವಿಚಾರನೂ ತಿಳಿಸ್ಕೊಡ್ತೀನಿ. ನಾವು 1 ವರ್ಷ ಮಾಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ 150ರಿಂದ 200 ಕ್ಲಾಸ್ ಮಾಡ್ತೀವಿ 1 ವರ್ಷ ಪೂರ್ತಿ. ನಿಮಗೆ ಫೀಸ್ ಚಾರ್ಜ್ ಮಾಡಿದ್ರು 1 ವರ್ಷಕ್ಕೆ ಪೂರ್ತಿ ಚಾರ್ಜ್ ಮಾಡ್ತೀವಿ. ಅದನ್ನ ಮಿನಿಮಮ್ 150ರಿಂದ 200 ಕ್ಲಾಸ್ ಇರ್ತದೆ. 150-200 ಕ್ಲಾಸ್ ಅಲ್ಲಿ ಖಂಡಿತವಾಗಿ ನೀವು ಕಲಿತೀರಿ ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಮೇಲೆ ನಾವು ಮಾಡ್ತೀವಿ. ಈ ಏನ್ ಇಂಟ್ರೊಡಕ್ಟರಿ ಕ್ಲಾಸ್ ಇನ್ನೂ ಸ್ವಲ್ಪ ನಡೀತಿದೆ, ತಲೆ ಕೆಡಿಸ್ಕೊಬೇಡಿ. ಅಟೆಂಡ್ ಮಾಡಿ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ಬೇಕು. ಆಯ್ತಾ? ಇವತ್ತೇ ಸ್ವಲ್ಪ ಪರವಾಗಿಲ್ಲ ಸ್ಟ್ರೆಂತ್, ಅಂದ್ರೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ತೊಂದರೆ ಇಲ್ಲ, ಅಟೆಂಡ್ ಮಾಡಿ. ನಿಮ್ಮ ಯಾರ್ಯಾರಿದ್ದಾರೆ ನಿಮ್ಮ ಏನು ಜ್ಯೋತಿಷ್ ಆಸಕ್ತರು ಅವರೆಲ್ಲರಿಗೂ ಲಿಂಕ್ ಕಳಿಸಿ, ಎಲ್ಲರಿಗೂ ಶೇರ್ ಮಾಡಿ, ತೊಂದರೆ ಇಲ್ಲ. ಆಮೇಲೆ ಇದು ಆರೋಗ್ಯದಲ್ಲಿ ಕರದ್ರೇಕಾಣಾಧಿಪತಿ ಅದು ನಾಳೆ ಹೇಳ್ಕೊಡ್ತೀರಾ ಹೇಗೆ? ಅದು ಅರ್ಥ ಆಗ್ಲಿಲ್ಲ ಗುರುಗಳೇ. ಮಾಡ್ತೀನಿ. ಅದನ್ನ ನೀವು ಸುಮ್ನೆ ಓದ್ಬಿಟ್ಟು ಸ್ವಲ್ಪ ಡೌಟ್ ಅಲ್ಲಿ ಇರ್ಬೇಕು. ಬರೀ ಡೌಟ್ ಅಲ್ಲಿ ಇದ್ದಾಗ ಆಮೇಲೆ ಹೇಳಿದ್ರೆ ಟಬಕ್ ಅಂತ ಕ್ಯಾಚ್ ಮಾಡ್ತೀರಿ. ಆಯ್ತಾ? ನಾವು ಪರಾಶರದಲ್ಲಿ D6 ಚಾರ್ಟ್ ಇಲ್ಲ, ವರ್ಗಕುಂಡದಲ್ಲಿ D6 ಅಂತ ಇಲ್ಲ ಯಾವುದುವೆ. ಇರೋದು ತ್ರಿಂಶಾಂಶ ಮತ್ತೆ ಲಗ್ನ ಚಾರ್ಟು, ಕರದ್ರೇಕಣಾಧಿಪತಿ, ಇವುಗಳನ್ನ ನೋಡಿ 64 ನವಾಂಶ ಲಾರ್ಡು. ನವಾಂಶದಲ್ಲಿ 64ನೇ ನವಾಂಶ ಯಾರು ಅಂತ ನವಾಂಶ ಲಾರ್ಡ್ ನೋಡ್ಬೇಕು ನಾವು. ಅಂದ್ರೆ ಅದು ಯಾರಿಂದ? ಚಂದ್ರನಿಂದ ನೋಡ್ಬೇಕು. ನವಾಂಶದಲ್ಲಿ ಚಂದ್ರ ಎಲ್ಲಿ ಕೂತಿದ್ದಾನೆ ಆ ಮನೆಯಿಂದ 4ನೇ ಮನೆ ಅಧಿಪತಿನೇ 64th ನವಾಂಶ ಲಾರ್ಡ್ ಫ್ರಮ್ ಮೂನ್. ಆ 64th ನವಾಂಶ ಲಾರ್ಡ್ ಫ್ರಮ್ ಮೂನ್, ಹಾಗೆ ಕರದ್ರೇಕಣಾಧಿಪತಿ, ಹಾಗೆ ತ್ರಿಂಶಾಂಶ, ಇದನ್ನ ನೋಡಿ ನಾವು ಆರೋಗ್ಯದಲ್ಲಿ ಹೆಂಗೆ ಅಂತ ಟ್ರಬಲ್ ಹೇಳ್ತೀವಿ. ಅದನ್ನ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಅದನ್ನ ಸ್ವಲ್ಪ ತಲೆ ಕೆಡ್ಸ್ಕೊಂಡು ನೀವು ಓದ್ತಾ ಇರಿ. ನಿಮ್ಗೆ ಮುಂದೆ ವಿಚಾರ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆ ಗುರು, ಓಕೆ, ಖಂಡಿತ. ಇನ್ಯಾರಿಗಾರು ಡೌಟ್ಸ್ ಇದೆಯಾ? ಯಾರಿಗೂ ಡೌಟ್ಸ್ ಇಲ್ಲ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಎಲ್ಲ ಬಹಳ ಸಹಕಾರದಿಂದ ಕ್ಲಾಸ್ ಕೇಳ್ತಾ ಇದ್ರಿ, ಅಟೆಂಡ್ ಮಾಡ್ತಾ ಇದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಂದಿನ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಶುಭರಾತ್ರಿಗಳು, ಗುಡ್ ನೈಟ್. ಭಗವಂತ ನಮಸ್ಕಾರ ಗುರುಗಳೇ, ತುಂಬಾ ಚೆನ್ನಾಗಿತ್ತು ಗುರುಗಳೇ.